ನಮಸ್ಕಾರ. ನಾವಿಂದು ಜಗತ್ತಿನ ಪ್ರಾಚೀನ ಲಿಪಿಗಳ ಇತಿಹಾಸದಲ್ಲಿ ಅವುಗಳ ಹುಡುಕಾಟ ಓದುವಿಕೆಯಲ್ಲಿ ಸರಿಸುಮಾರು 200 ವರ್ಷಗಳ ಹಿಂದೆ ಜರುಗಿದಂತಹ ರೋಮಾಂಚನಕಾರಿ ಬೌದ್ಧಿಕ ಮತ್ತು ಭಾಷಿಕ ಸಾಹಸದ ಘಟನೆಗಳ ಕುರಿತಾಗಿ ತಿಳ್ಕೊಳ್ಳೋಣ. ಬಹು ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ನಾಗರಿಕತೆಗಳು ತಮ್ಮ ಚರಿತ್ರೆಯನ್ನ ಎಲ್ಲಿ ಬಿಟ್ಟು ಹೋಗಿರಬಹುದು ಅಂತಕ್ಕಂಥ ಚಿಂತನೆ ಯಾರನ್ನಾದರೂ ಕೂಡ ಕಾಡದಿರೋದಕ್ಕೆ ಸಾಧ್ಯ ಇಲ್ಲ. ಈಜಿಪ್ಟ್ಗೆ ಭೇಟಿ ನೀಡಿದವರಲ್ಲಿ ಎಲ್ಲರೂ ಘನಗಾಂಭೀರ್ಯದಿಂದ ತಲೆ ಎತ್ತಿ ನಿಂತಿದ್ದಂತಹ ಅಲ್ಲಿನ ಬೃಹತ್ ದೇವಾಲಯದ ಗೋಡೆಗಳ ಮೇಲೆ, ಗೋರಿಗಳಲ್ಲಿ, ಸ್ಮಾರಕಗಳ ಮೇಲೆ ಉಬ್ಬು ಶಿಲ್ಪಗಳ ಜೊತೆಗೆ ಕ್ರಮಬದ್ಧವಾಗಿ ಬರೆಯಲ್ಪಟ್ಟಂತಹ, ಚಿತ್ರಿಸಲ್ಪಟ್ಟಂತಹ ಪ್ರಾಣಿ, ಪಕ್ಷಿ, ವಸ್ತು ಮುಂತಾದ ಸುಂದರವಾದ ಚಿತ್ರಗಳನ್ನು ಕಂಡು ಸೋಜಿಗೆಗೊಂಡಿದ್ರು. ಇಂತಹುದೇ ಚಿತ್ರ ಬರವಣಿಗೆ ಈಜಿಪ್ಟ್ನಲ್ಲಿ ವಿಪುಲವಾಗಿ ಬೆಳೀತಕ್ಕಂಥ ಪ್ಯಾಪಿರಸ್ ಅಂತಕ್ಕಂಥ ವಿಶಿಷ್ಟ ಹುಲ್ಲಿನಿಂದ ಮಾಡಿದಂಥ ಹಳೆಗಳಲ್ಲಿ, ಅಂತಹ ಹಳೆಗಳ ಪುಸ್ತಕಗಳಲ್ಲಿ ಕೂಡ ಕಂಡು ಬಂದಿತ್ತು. ಈ ಕ್ರಮಬದ್ಧ ಚಿತ್ರಗಳು ಏನನ್ನೋ ಹೇಳ್ತವೆ, ಇವು ಒಂದು ಬಗೆಯ ಬರವಣಿಗೆ ಅಂತ ಎಲ್ಲರೂ ನಂಬಿದ್ರು. ಪ್ರಾಚೀನ ಈಜಿಪ್ಟ್ನಲ್ಲಿ ಎಲ್ಲೆಲ್ಲಿಯೂ ಕಂಡು ಬರ್ತಾ ಇದ್ದಂತಹ ಈ ಚಿತ್ರಗಳ ಲಿಪಿಯನ್ನ ಗ್ರೀಕರು ಹೈರೋಗ್ರೈಫಿಕ್ಸ್ ಅಂದ್ರೆ ದೈವ ಲಿಪಿ ಅಥವಾ ಪವಿತ್ರ ಲಿಪಿ ಅಂತ ಕರೆದಿದ್ರು. ಸಾಮಾನ್ಯ ಶಕಪೂರ್ವ 1ನೇ ಶತಮಾನದಲ್ಲಿ ಇದ್ದಂತ ಡಯೋಡರಸ್ ಸಿಕ್ಲಿಸ್ ಅಂತಕ್ಕಂಥ ಒಬ್ಬ ಗ್ರೀಕ್ ಚರಿತ್ರಕಾರ, ಹಾಗೆಯೇ ಸಾಮಾನ್ಯ ಶಕೆ 5ನೇ ಶತಮಾನದಲ್ಲಿ ಇದ್ದಂಥ ಅಲೆಕ್ಸಾಂಡ್ರಿಯಾದಲ್ಲಿ ಇದ್ದಂಥ ಹೊರಸಲು ಅಂತಕ್ಕಂಥ ಒಬ್ಬ ಗ್ರೀಕ್ ಅರ್ಚಕ, ಸಾಮಾನ್ಯ ಶಕೆ 9 ಮತ್ತು 10ನೇ ಶತಮಾನದಲ್ಲಿ ಇದ್ದಂಥ ಅರೇಬಿಯಾದ ದ ದುಲ್ಮನ್ ಆರ್ ಮಿಸ್ತಿ, ಮತ್ತೆ ರಸವಾದಿಯಾಗಿದ್ದಂತಹ ಅಬು ಬಸ್ಕ್ ಇಬ್ನ್ ವಾಸಿಯ, ಹಾಗೆಯೇ 16ನೇ ಶತಮಾನದಲ್ಲಿ ಇದ್ದಂಥ ಡೆನ್ಮಾರ್ಕ್ನ ವೈದ್ಯ ಜೊಹಾನಸ್ ಗೋರ್ಬಿಯಸ್ ಬೆಕನೆಸ್, ಮತ್ತೆ 17ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಇದ್ದಂತಹ ಯಹೂದಿ ಅರ್ಚಕ ಅಥನೇಸಿಯಸ್ ಕಿರ್ಕರ್, ಮತ್ತೆ 18ನೇ ಶತಮಾನದಲ್ಲಿದ್ದಂತಹ ಫ್ರೆಂಚ್ ವಿದ್ವಾಂಸರಾದಂತಹ ಸೀಜರೆ ಗೋಯಿನ್ನ, ಜೀನ್ ಬಾರ್ತೊಲಮಿ, ಜಾರ್ಜ್ ಜಯೋಗ, ವಿವಂತ್ ಡೆನನ್ ಮುಂತಾದಂತಹ ವಿದ್ವಾಂಸರು ತಮ್ಮದೇ ಆದ ರೀತಿಯಲ್ಲಿ ಈ ಈಜಿಪ್ಟ್ನ ಪವಿತ್ರವಾದಂತಹ ಚಿತ್ರಲಿಪಿಯನ್ನ ಓದಿ ಅರ್ಥೈಸಿದ್ರು. ಈಜಿಪ್ಟ್ನ ಪವಿತ್ರ ಲಿಪಿಯನ್ನ ಬಿಡಿಸಲು ಹೊರಟಂತಹ ಇವರೆಲ್ಲರೂ ಕೆಲವು ಸವಾಲುಗಳನ್ನ ಎದುರಿಸಿದ್ರು. ಇವುಗಳಲ್ಲಿ ಮುಖ್ಯವಾದವು ಏನಂತ ಹೇಳಿದ್ರೆ, ಪವಿತ್ರ ಲಿಪಿ ಭಾವಗಳನ್ನ, ಕಲ್ಪಗಳನ್ನ ತಿಳಿಸ್ತಕ್ಕಂಥ ಒಂದು ಬಗೆಯ ಭಾವಚಿತ್ರ ಲಿಪಿಯೇ ಅಥವಾ ಧ್ವನಿಗಳನ್ನು ಹೊಂದಿರತಕ್ಕಂಥ ಚಿತ್ರಾಕ್ಷರ ಲಿಪಿ ಅಂತಕ್ಕಂಥ ಸಂದಿಗ್ಧತೆ. ಪವಿತ್ರ ಲಿಪಿಯ ಸಂಕೇತಗಳು ಕೆಲವೊಮ್ಮೆ ಅಡ್ಡ ಸಾಲುಗಳಲ್ಲಿದ್ದರೆ, ಇನ್ನು ಕೆಲವು ಕಡೆ ಲಂಬ ಸಾಲುಗಳಲ್ಲಿ ಇರ್ತಾ ಇದೆ. ಇದರಿಂದ ಈ ಎರಡು ಒಂದೇ ಬಗೆಯ ಬರವಣಿಗೆ ಅಥವಾ ಬೇರೆ ಬೇರೆ ಅಂತಕ್ಕಂಥ ಅನುಮಾನ. ಮೂರನೇದಾಗಿ, ಪವಿತ್ರ ಲಿಪಿ ಎಡದಿಂದ ಬಲಕ್ಕೆ ಸಾಗ್ತದೆಯೇ ಅಥವಾ ಬಲದಿಂದ ಎಡಕ್ಕೆ ಸಾಗ್ತದೆ ಅಂತಕ್ಕಂಥ ಸಂಶಯ. ಪವಿತ್ರ ಲಿಪಿಯಲ್ಲಿ ಚಿತ್ರಗಳು ಕೆಲವು ಕಡೆ ಬಲಕ್ಕೆ ಮುಖ ಮಾಡಿದ್ರೆ, ಇನ್ನು ಕೆಲವು ಕಡೆ ಎಡಕ್ಕೆ ಮುಖ ಮಾಡಿ ಒಂದರ ನಂತರ ಇನ್ನೊಂದು ಬರ್ತವೆ. ಕೆಲವು ಕಡೆ ಅವು ಎಡ ಮತ್ತು ಬಲಕ್ಕೆ ಮುಖ ಮಾಡಿ ಒಂದು ಇನ್ನೊಂದರ ಪ್ರತಿಬಿಂಬಿತ ರೀತಿ ಕೂಡ ಕಾಣಿಸ್ಕೊಳ್ತವೆ. ಆದ್ರಿಂದ ಇವೆರಡು ಒಂದೇ ಬಗೆಯ ಚಿತ್ರಗಳ ಅಥವಾ ಬೇರೆಯದೇ ಅರ್ಥ ನೀಡ್ತಕ್ಕಂಥ ಬೇರೆ ಬೇರೆ ಪದ್ಧತಿಗಳಂತಕ್ಕಂಥ ಅನಿಶ್ಚಿತತೆ. ಪುನರಾವರ್ತಿತವಾಗಿದ್ದಂಥ ಸಂಕೇತಗಳು ಒಂದು ನಿರ್ದಿಷ್ಟ ಸಂಕೇತ ಪುನರಾವರ್ತಿತ ಸಂಕೇತಕ್ಕಿಂತ ಬೇರೆಯೇ ಅಥವಾ ಒಂದೇ ಅರ್ಥ ಹೊಂದಿದೆ ಅಂತಕ್ಕಂಥ ಶಂಕೆ. ಅಡ್ಡ ಸಂಕೇತಗಳ ಮೇಲೆ ಸಣ್ಣ ಗಾತ್ರದ ಸಂಕೇತಗಳು ಲಂಬವಾಗಿ ಕೂಡ ಪೇರಿಸಲ್ಪಟ್ಟಿರ್ತಾ ಇದ್ವು. ಅಡ್ಡ ಹಾಗೂ ಲಂಬ ಸಾಲಿನಲ್ಲಿರ್ತಕ್ಕಂಥ ಲಿಪಿ ಒಂದೇ ಅಥವಾ ಬೇರೆ ಬೇರೆ ಪದ್ಧತಿ ಅಂತಕ್ಕಂಥ ಅನುಮಾನ. ಕೆಲವು ಸಂಕೇತಗಳು ಚೌಕಟ್ಟಿನೊಳಗೆ ಇರ್ತಕ್ಕಂಥದ್ದು. ಇವು ಮುಖ್ಯ ಲಿಪಿಗೆ ಸೇರಿದವೆ ಅಥವಾ ಬೇರೆಯದೇ ಆದಂತಹ ಮಾಹಿತಿಯನ್ನು ಹೊಂದಿರ್ತವೆ ಅಂತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಇವುಗಳ ಪ್ರಾಮುಖ್ಯತೆ ಏನು ಅಂತ ಕಾಡ್ತಕ್ಕಂಥ ಪ್ರಶ್ನೆಗಳು. ಈ ಎಲ್ಲ ಅಡಚಣೆಗಳಿಂದಾಗಿ ಪವಿತ್ರ ಲಿಪಿ ಅಂದ್ರೆ ಹೈರೋಗ್ರಾಫಿಕ್ಸ್ ಲಿಪಿಯನ್ನು ಬಿಡಿಸಿ ಓದೋದು ಆಗ್ಲಿಲ್ಲ. ಹೀಗಿರಬೇಕಾದ್ರೆ ಯುರೋಪ್ನಲ್ಲಿ ಉಂಟಾದಂತಹ ರಾಜಕೀಯ ಬೆಳವಣಿಗೆಗಳು ಪವಿತ್ರ ಲಿಪಿ ಅಂದ್ರೆ ಹೈರೋಗ್ರಾಫಿಕ್ಸ್ ಓದೋದಕ್ಕೆ ಹೊಸ ತಿರುವುಗಳನ್ನ ತಂದವು. 18ನೇ ಶತಮಾನದ ಕೊನೆಯ ದಶಕಗಳಲ್ಲಿ ಉಂಟಾದಂತಹ ಸನ್ನಿವೇಶಗಳಿಂದ ಫ್ರಾನ್ಸ್ನಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ರಾಜಕೀಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾನೆ. ಮೂಲದಲ್ಲಿ ಮಿಲಿಟರಿ ಅಧಿಕಾರಿಯಾಗಿದ್ದಂಥ ನೆಪೋಲಿಯನ್ ತನ್ನ ಸೇನಾ ದಂಡಯಾತ್ರೆಯನ್ನು ಪ್ರಾರಂಭ ಮಾಡಿ 24 ಜುಲೈ 1788ರಂದು ಈಜಿಪ್ಟ್ ರಾಜಧಾನಿ ಕೈರೋವನ್ನು ಪ್ರವೇಶ ಮಾಡ್ತಾನೆ. ನೆಪೋಲಿಯನ್ ತನ್ನ ದಂಡಯಾತ್ರೆಯ ಸಮಯದಲ್ಲಿ ಕೆಲವು ರಂಗಗಳಲ್ಲಿ ಪರಿಣಿತರಾಗಿದ್ದಂಥ ಸಾವಂತರು ಅಂತ ಕರೆಯಲ್ಪಡ್ತಿದ್ದಂತಹ ಪಂಡಿತರನ್ನ ತನ್ನ ಜೊತೆಗೆ ಕರ್ಕೊಂಡೋಗಿರ್ತಾನೆ. ದಂಡಿನ ಜೊತೆಗೆ ಸಾಗ್ತಾ ಇದ್ದಂತಹ ಸಾವಂತರು ಅಥವಾ ಪಂಡಿತರ ನೆರವಿನಿಂದ ಈಜಿಪ್ಟಿನ ಗತ ಇತಿಹಾಸವನ್ನ ಮತ್ತೆ ಸಂಸ್ಕೃತಿಯನ್ನ ಕಟ್ತಕ್ಕಂಥ ಕೆಲಸ ಪ್ರಾರಂಭ ಆಗುತ್ತೆ. ಫ್ರೆಂಚ್ ಸೇನೆ ನೈಲ್ ನದಿಯ ದಡದಲ್ಲಿದ್ದಂಥ ಆಯಕಟ್ಟಿನ ಸ್ಥಾನದಲ್ಲಿ ಇರ್ತಕ್ಕಂಥ ರಶೀದಾ ಪಟ್ಟಣದ ಜೂಲಿಯನ್ ಕೋಟೆಯನ್ನ ಕೆಡವಿ ವಿಸ್ತರಣೆ ಮಾಡೋದಕ್ಕೆ ತೊಡಕೊಳ್ಳುತ್ತೆ. 15 ಜುಲೈ 1799ರಂದು
ಹಳೆಯ ಗೋಡೆಯೊಂದರಲ್ಲಿ ಸೇರಿಸಿ ಕಟ್ಟಲಾಗಿರತಕ್ಕಂಥ ಒಂದು ಶಾಸನ ಶಿಲೆ ಒಂದನ್ನ ಫ್ರೆಂಚ್ ಸೈನಿಕರು ಗುರುತಿಸ್ತಾರೆ. ಇದರ ಮಹತ್ವ ಫ್ರೆಂಚರಿಗೆ ತಕ್ಷಣ ಗೊತ್ತಾಗಿ ಅದನ್ನು ಎಚ್ಚರಿಕೆಯಿಂದ ಹೊರತೆಗೆದು ಅವರು ಹೊರಗೆ ಸಾಗಿಸ್ತಾರೆ. ಸೇನೆಯ ಜೊತೆಗೆ ಈಜಿಪ್ಟ್ಗೆ ಹೋಗಿದ್ದ ಸಾವಂತರಲ್ಲಿ ಒಬ್ಬನೇ ಆಗಿದ್ದಂತಹ ಮಿಕೇಲ್ ಆಂಡ್ರೆ ಲ್ಯಾಂಕ್ರೆಟ್ ಈ ಶಾಸನದಲ್ಲಿ 3 ವಿಭಿನ್ನ ಲಿಪಿ ಮತ್ತು ಭಾಷೆಗಳಲ್ಲಿ ಒಂದೇ ವಿಷಯ ಇದ್ದು, ಅದರಲ್ಲಿ ಮೇಲಿನ ಮೊದಲಿನ ಭಾಗದಲ್ಲಿ ಇರ್ತಕ್ಕಂಥದ್ದು ಪವಿತ್ರ ಲಿಪಿ ಮತ್ತು ಕೆಳಗಿನ ಕೊನೆಯ ಭಾಗದಲ್ಲಿ ಇರ್ತಕ್ಕಂಥದ್ದು ಗ್ರೀಕ್ ಲಿಪಿ ಅಂತ ಗುರುತಿಸ್ತಾನೆ. ನಡುವಿನ ಭಾಗದಲ್ಲಿ ಇದ್ದಂತಹ 2ನೇ ಲಿಪಿ ಯಾವುದು ಅಂತ ಆತನಿಗೆ ಗೊತ್ತಾಗೋದಿಲ್ಲ. ಈ ಕುರಿತಾಗಿ 21 ಜುಲೈ 1799ರಂದು ಆತ ವರದಿಯೊಂದನ್ನ ಸಿದ್ಧಪಡಿಸಿ ನೀಡ್ತಾನೆ. ಶಾಸನದ ಶಿಲೆಯನ್ನ ರೊಸೆಟ್ಟಾ ಅಂದ್ರೆ ರಚಿತ ಶಿಲೆ ಅಂತ ಕರೆದು ಕೈರೋಗೆ ಸಾಗಿಸಲಾಗುತ್ತೆ. 1800ರಲ್ಲಿ ಈ ಶಿಲಾಶಾಸನದ ಪಡಿ ಅಚ್ಚುಗಳನ್ನ ತೆಗೆಯೋದಕ್ಕೆ ಸಮಿತಿಯೊಂದನ್ನು ನೇಮಿಸಲಾಗುತ್ತೆ. ನಿಕೋಲಸ್ ಜಾಕ್ವೆಸ್ ಕೊಂಬೆ ರಶೀದ ಕಲ್ಲನ್ನು ಅಚ್ಚಿನಂತೆ ಬಳಸಿ ಅದರ ಬರಹದ ಹಲವಾರು ನಕಲುಗಳನ್ನ ತೆಗಿತಾನೆ. ಕೈರೋದಲ್ಲಿ ರೊಸೆಟ್ಟಾ ಕಲ್ಲಿನ ಸಂಕ್ಷಿಪ್ತ ಅಧ್ಯಯನವನ್ನು ತಕ್ಷಣವೇ ಕೈಗೆತ್ತಿಕೊಳ್ಳಲಾಗುತ್ತೆ. ಮೂಲದಲ್ಲಿ 750 kg ತೂಗ್ತಾ ಇದ್ದಂತಹ 3 ಅಡಿ ಎತ್ತರ, 2 ಅಡಿ ಅಗಲ ಮತ್ತೆ 9 ಅಂಗುಲ ದಪ್ಪದ ಗ್ರಾನೈಟ್ ಶಿಲೆಯ ರಶೀದ ಚಪ್ಪಡಿಯ ಮುಖಭಾಗವನ್ನು ನಯಗೊಳಿಸಿ ಅದರ ಮೇಲೆ ಹೆಚ್ಚು ಆಳಕ್ಕೆ ಇಳಿಯದಂತೆ ಸುಂದರವಾದ ಅಕ್ಷರ ಹಾಗೂ ಚಿತ್ರ ಸಂಕೇತಗಳನ್ನ ಕೊರೆಯಲಾಗಿರುತ್ತೆ. ರೊಸೆಟ್ಟಾ ಕಲ್ಲು ಪರಿಪೂರ್ಣವಾಗಿರದೆ ಮುಕ್ಕಾಗಿರೋದ್ರಿಂದ ಅದರ ಇತರ ತುಣುಕುಗಳಿಗಾಗಿ ಭಾರಿ ಹುಡುಕಾಟವನ್ನ ಫ್ರೆಂಚರು ಮಾಡ್ತಾರೆ. ಆದರೆ ಸಿಗೋದಿಲ್ಲ, ಉಳಿದ ತುಣುಕುಗಳು ಸಿಗೋದಿಲ್ಲ. ಈ ಕಲ್ಲಿನ ಮೇಲೆ 3 ವಿಭಿನ್ನ ಭಾಷೆ ಮತ್ತು ಲಿಪಿಗಳ ಬರಹಗಳಿವೆ. ಮೇಲಿನ ಭಾಗದಲ್ಲಿ ಪವಿತ್ರ ಲಿಪಿ, ಮಧ್ಯಭಾಗದಲ್ಲಿ ವಕ್ರ ಸಂಕೇತಗಳ ಲಿಪಿ ಹಾಗೂ ಕೆಳಗಿನ ಭಾಗದಲ್ಲಿ ಗ್ರೀಕ್ ಲಿಪಿ ಬರಹಗಳಿವೆ ಅನ್ನೋದು ಸ್ಪಷ್ಟ ಆಗುತ್ತೆ. ರಶೀದ ಕಲ್ಲು ಮುಕ್ಕಾಗಿರೋದ್ರಿಂದ ಯಾವುದೇ ಭಾಷೆ ಮತ್ತು ಲಿಪಿಯ ಭಾಗ ಕೂಡ ಸಂಪೂರ್ಣವಾಗಿ ತೆಕ್ಕಿರೋದಿಲ್ಲ. ಪವಿತ್ರ ಲಿಪಿಯಲ್ಲಿರ್ತಕ್ಕಂಥ ಮೇಲ್ಭಾಗ ಅತ್ಯಧಿಕ ಧಕ್ಕೆಗೊಳಗಾಗಿರುತ್ತೆ. ಒಳಗಾಗಿದ್ದು 14 ಸಾಲುಗಳು ಮಾತ್ರ ಸರಿಯಾಗಿ ದಿಕ್ಕಿರ್ತವೆ. ಇವು ಕೂಡ ಬಲಬದಿಗೆ ಮುಕ್ಕಾಗಿರ್ತವೆ. ಮಧ್ಯದಲ್ಲಿರ್ತಕ್ಕಂಥ ವಕ್ರಲಿಪಿಯ ಭಾಗದಲ್ಲಿ 32 ಸಾಲುಗಳಿದ್ದು ಮೊದಲ 14 ಸಾಲುಗಳು ಸ್ವಲ್ಪ ಧಕ್ಕೆಗೊಂಡಿರ್ತವೆ. ಕೊನೆಯಲ್ಲಿರ್ತಕ್ಕಂಥ ಗ್ರೀಕ್ ಭಾಗದಲ್ಲಿ 57 ಸಾಲುಗಳಿದ್ದು ಮೊದಲ 27 ಸಾಲುಗಳು ಸಂಪೂರ್ಣವಾಗಿ, ಉಳಿದ ಸಾಲುಗಳು ಭಾಗಶಃ ಸ್ಥಿತಿಯಲ್ಲಿ ಇರ್ತವೆ. ಮೂಲದಲ್ಲಿ ರಶೀದ ಕಲ್ಲು 7.3 ಅಡಿ ಎತ್ತರ, 2.5 ಅಡಿ ಅಗಲ ಮತ್ತೆ 9 ಇಂಚು ದಪ್ಪ ಇತ್ತು ಅಂತ ಅಂದಾಜು ಮಾಡಲಾಗುತ್ತೆ. ಕೈರೋದ ಇನ್ಸ್ಟಿಟ್ಯೂಟ್ ಆಫ್ ಫ್ರೆಂಚ್ ನಲ್ಲಿದ್ದಂತಹ ಜೆ ಜೋಸೆಫ್ ಮಾರ್ಷಲ್ ಮತ್ತೆ ರೆಮಿ ಅಂತಕ್ಕಂಥ ಇಬ್ಬರು ವಿದ್ವಾಂಸರು ರಶೀದ ಅಂದ್ರೆ ರೊಸೆಟ್ಟಾ ಕಲ್ಲಿನ ಮೇಲೆ ಕೆಳಭಾಗದಲ್ಲಿದ್ದಂತಹ ಗ್ರೀಕ್, ಮಧ್ಯಭಾಗದಲ್ಲಿ ವಕ್ರ ಸ್ವರೂಪದ ಡೆಮೋಟಿಕ್ ಲಿಪಿ ಅಂತ ಇದೆ ಅಂತ ಗುರುತಿಸ್ತಾರಾದ್ರೂ ಕೂಡ ಅವರಿಗೆ ಡೆಮೋಟಿಕ್ ಲಿಪಿನ ಆಗಲಿ ಅಥವಾ ಗ್ರೀಕ್ ಲಿಪಿನೇ ಆಗಲಿ ಸರಿಯಾಗಿ ಓದೋದಕ್ಕಾಗೋದಿಲ್ಲ. ತಕ್ಷಣವೇ ರಶೀದ ಅಂದ್ರೆ ರೊಸೆಟ್ಟಾ ಶಾಸನದ ಅಚ್ಚುಗಳನ್ನ ಮಾಡಿ ನಕಲುಗಳನ್ನ ಸಹ ಪಡಿತಾರೆ. ಈ ನಕಲುಗಳನ್ನ ಹೆಚ್ಚಿನ ಅಧ್ಯಯನಕ್ಕಾಗಿ ಅಜ್ಞಾತ ಲಿಪಿಗಳನ್ನು ಬಿಡಿಸೋದಕ್ಕೆ ಯುರೋಪಿನ ವಿದ್ವಾಂಸರಿಗೆ ಹಚ್ಚೋದಕ್ಕೆ ನಿರ್ಧಾರ ಮಾಡಲಾಗುತ್ತೆ. ಇದರ 2 ಪ್ರತಿಗಳನ್ನ ಪ್ಯಾರಿಸ್ನ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ನಿರ್ದೇಶಕ ಡು ತಿಲಿ ಸಹ ಕಳಿಸ್ಕೊಡ್ತಾರೆ. ಬ್ರಿಟಿಷ್ ಹಾಗೂ ಟರ್ಕಿ ಸೇನೆಗಳ ಸತತ ದಾಳಿಯಿಂದ ತತ್ತರಿಸಿದಂತಹ ಫ್ರೆಂಚ್ ಸೇನೆ 21 ಮಾರ್ಚ್ 1801ರಂದು ಸಂಪೂರ್ಣ ಸೋಲನ್ನು ಒಪ್ಪಿಕೊಳ್ಳುತ್ತೆ. ಫ್ರೆಂಚ್ ಮತ್ತು ಬ್ರಿಟಿಷರ ರಾಜಿ ಸಂಧಾನದ ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ. ಈ ಒಪ್ಪಂದದ 26ನೇ ವಿಧಿಯ ಪ್ರಕಾರ ರೊಸೆಟ್ಟಾ ಕಲ್ಲು ಸೇರಿದಂತೆ ಕೈರೋದಲ್ಲಿ ಫ್ರೆಂಚರ ವಶದಲ್ಲಿದ್ದಂತಹ ಎಲ್ಲ ವಸ್ತುಗಳು ಬ್ರಿಟನ್ಗೆ ಸೇರ್ತವೆ. ರಶೀದ ಅಂದ್ರೆ ರೊಸೆಟ್ಟಾ ಶಾಸನದ ಮಹತ್ವವನ್ನು ಅರಿತಂತಹ ಫ್ರೆಂಚರು ಅದನ್ನ ತಾವೇ ಉಳಿಸ್ಕೊಳ್ಳೋದಿಕ್ಕೆ ಮಾಡಿದಂಥ ಎಲ್ಲ ಪ್ರಯತ್ನಗಳು ವಿಫಲ ಆಗ್ತವೆ. 1802 ಡಿಸೆಂಬರ್ನಲ್ಲಿ ರಶೀದ ಕಲ್ಲು ಲಂಡನ್ನ ಮ್ಯೂಸಿಯಂನ ಸೇರುತ್ತೆ. ಇದನ್ನ ಬ್ರಿಟಿಷರು ಬಹಳ ಎಚ್ಚರಿಕೆಯನ್ನ ಮತ್ತು ಗೌರವದಿಂದ ಕಾಪಾಡುತ್ತಾರೆ. ರೊಸೆಟ್ಟಾ ಕಲ್ಲು ಲಂಡನ್ ಮ್ಯೂಸಿಯಂ ತಲುಪಿದ ನಂತರ ದಿನಗಳಲ್ಲಿ ದೇಶ ಪ್ರೇಮ ರಣರಂಗವನ್ನ ದಾಟಿ ಫ್ರಾನ್ಸ್ ಹಾಗೂ ಬ್ರಿಟನ್ ನಡುವೆ ರಶೀದ ಕಲ್ಲಿನ ಮೇಲೆ ಇರ್ತಕ್ಕಂಥ ಅಜ್ಞಾತ ಗೂಢಲಿಪಿಗಳನ್ನ ಬಿಡಿಸ್ತಕ್ಕಂಥ ವಿದ್ವತ್ ಸ್ಪರ್ಧೆಯಾಗಿ ಮಾರ್ಪಡುತ್ತೆ. 1802ರ ಕೊನೆಯ ವೇಳೆಗೆ ಗ್ರೀಕ್ ಲಿಪಿಯಲ್ಲಿದ್ದ ಭಾಗವನ್ನು ಓದಿದಾಗ ಶಾಸನದ ಉದ್ದೇಶ, ಅದನ್ನು ಹೊರಡಿಸ್ತಕ್ಕಂಥ ಕಾಲ ಮತ್ತು ಗ್ರೀಕ್ ಮೂಲದ 5ನೇ ಟಾಲೆಮಿ ರಾಜನ ಬಗ್ಗೆ ಎಲ್ಲ ಮಾಹಿತಿಗಳು ಬಯಲಾಗ್ತವೆ. ಈ ಶಾಸನದಲ್ಲಿ ಏನು ಬರೆದಿದೆ ಅನ್ನೋದನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ರಶೀದ ಕಲ್ಲಿನ ಮೇಲಿದ್ದ ಗ್ರೀಕ್ ಭಾಗವನ್ನ ಓದಿದ ನಂತರ ಉಳಿದೆರಡು ಲಿಪಿ ಮತ್ತು ಭಾಷೆಗಳಲ್ಲಿಯೂ ಸಹ ಇದೇ ವಿವರಗಳು ಇದೆ ಅಂತ ವಿದ್ವಾಂಸರು ಒಮ್ಮತದ ತೀರ್ಮಾನಕ್ಕೆ ಬರ್ತಾರೆ. ಗ್ರೀಕ್ ಪಠ್ಯದ ನೆರವಿನಿಂದ 12 ಲಿಪಿಗಳನ್ನು ಬಿಡಿಸ್ತಕ್ಕಂಥ ಸಾಧ್ಯತೆಗಳು ಕಾಣ್ತೊಡಗುತ್ತವೆ. ಆದರೆ ಈಜಿಪ್ಟ್ ಲಿಪಿ ಮತ್ತು ಭಾಷೆ ಜನಬಳಕೆಯಿಂದ ಮರೆಯಾಗಿ ಸಾವಿರಾರು ವರ್ಷಗಳು ಸೊಂದೋಗಿರ್ತವೆ. ಜಗತ್ತಿನಲ್ಲಿ ಯಾರಿಗೋ ಆ ಭಾಷೆ ಎಂಥವುದಿತ್ತು ಅಂತ ತಿಳಿದಿರೋದಿಲ್ಲ. ಈಜಿಪ್ತಿನ ಶಬ್ದಗಳನ್ನ ಹೇಗೆ ಉಚ್ಚರಿಸಬೇಕು ಅಂತ
ತಿಳಿಯದ ಹೊರತು ಉಳಿದ ಲಿಪಿಯ ಸಂಕೇತಗಳಿಗೆ ನಿರ್ದಿಷ್ಟ ಶಬ್ದ ಉಚ್ಚಾರಗಳನ್ನ ಆರೋಪಿಸೋದು ಆಗೋದಿಲ್ಲ, ಸಾಧ್ಯವೂ ಇರೋದಿಲ್ಲ. 1792ರಲ್ಲಿ ಚಾರ್ಲ್ಸ್ ಜಿಯೋಗ ವಿದೇಶಿ ಅಂಕಿತನಾಮಗಳು ಈಜಿಪ್ಟ್ ಲಿಪಿನಲ್ಲಿ ಧ್ವನಿ ವ್ಯವಸ್ಥೆಯಲ್ಲಿ ಅಂದ್ರೆ ಚಿತ್ರಾಕ್ಷರಗಳಲ್ಲಿ ಬರೆಯಲ್ಪಟ್ಟಿರಬಹುದು ಅಂತ ಸೂಚಿಸ್ತಾನೆ. ರೊಸೆಟ್ಟಾ ಕಲ್ಲಿನ ಮೇಲಿದ್ದಂತಹ ಗ್ರೀಕ್ ಪಠ್ಯ ಓದಿ ಪ್ರಕಟಣೆ ಮಾಡಿದ್ದಂಥ ಸ್ಟೀವನ್ ಮೆಸ್ಟಲ್ 1802ರಲ್ಲಿ ಒಂದು ವಿಶೇಷವಾದ ವಾದವನ್ನ ಮುಂದೂಡ್ತಾರೆ. ಇದರ ಪ್ರಕಾರ ಯಾವುದೇ ಒಂದು ಲಿಪಿ ಒಂದು ಭಾಷೆಗೆ ಸೀಮಿತ ಆಗಿದ್ರೆ ಆ ಲಿಪಿಯ ಮೂಲಕ ಆ ಭಾಷೆಗೆ ಬರ್ತಾದಂತ ಶಬ್ದಗಳನ್ನ ಧ್ವನಿಗಳನ್ನ ಪ್ರತಿನಿಧಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈಜಿಪ್ಟ್ ಭಾಷೆಗೆ ಹೊರತಾದಂತಹ ಗ್ರೀಕ್ ಮೂಲದ ಅಂಕಿತ ನಾಮಗಳನ್ನ ಧ್ವನಿ ಅವಲಂಬಿತ ಅಕ್ಷರ ಪದ್ಧತಿಯಲ್ಲಿ ಮಾತ್ರ ಪ್ರತಿನಿಧಿಸೋದಕ್ಕೆ ಸಾಧ್ಯ. ಆದ್ರಿಂದ ಈಜಿಪ್ತೇತರ ಹೆಸರುಗಳನ್ನ ಇತರ ಹೆಸರುಗಳಿಂದ ಬೇರ್ಪಡಿಸಿದ್ರೆ ಈಜಿಪ್ಟ್ ಲಿಪಿಯ ಯಾವ ಸಂಕೇತ ಯಾವ ಧ್ವನಿಯನ್ನ ಪ್ರತಿನಿಧಿಸಿದೆ ಅಂತ ಗುರುತಿಸಬಹುದು. ಸ್ಟೀವೆನ್ಸನ್ನ ಈ ವಾದ ಪವಿತ್ರ ಲಿಪಿಯನ್ನ ಅಂದ್ರೆ ಹೈರೋಗ್ಲೈಫಿಕ್ಸ್ ನ ಬಿಡಿಸ್ತಕ್ಕಂಥ ಯತ್ನಗಳನ್ನ ಹೊಸ ದೃಷ್ಟಿಕೋನಗಳಲ್ಲಿ ಪರಿಶೀಲಿಸ್ತಕ್ಕಂಥ ಅಗತ್ಯತೆಯನ್ನ ಒತ್ತಿ ಹೇಳಿ ವಿದ್ವಾಂಸರ ಗಮನವನ್ನ ಸೆಳೆತೊಡಗುತ್ತೆ. ರೊಸೆಟ್ಟಾ ಕಲ್ಲಿನ ಮೇಲೆ 3 ಲಿಪಿಗಳಲ್ಲಿಯೂ ಕೆಲವು ಸಂಕೇತಗಳ ಸುತ್ತ ಚೌಕಟ್ಟುಗಳನ್ನು ಹಾಕಲಾಗಿರ್ತದೆ. ಇವು ಒಂದು ಬಗೆಯ ಅಧಿಕಾರದ ಮುದ್ರೆಗಳಂತಲೂ ಅವು ರಾಜರ ಹೆಸರುಗಳನ್ನು ಅವರ ಪದವಿಯನ್ನು ಒಳಗೊಂಡಿದೆ ಅಂತಲೂ ವಿದ್ವಾಂಸರು ಊಹೆ ಮಾಡ್ತಾರೆ. ಸಂಕೇತಗಳಿಗೆ ಹಾಕಿದಂಥ ಚೌಕಟ್ಟನ್ನ ಮುದ್ರೆ ಅರ್ಥ ಹೊಂದಿರತಕ್ಕಂಥ ಕಾರ್ತೂಷ್ ಅಂತಕ್ಕಂಥ ಫ್ರೆಂಚ್ ಪದದಿಂದ ಕರೆಯಲಾಗುತ್ತೆ. ಗ್ರೀಕ್ ಭಾಗ ಓದಿದ ನಂತರ ವಿದ್ವಾಂಸರು ರಶೀದಾ ಕಲ್ಲಿನ ರೊಸೆಟ್ಟಾ ಕಲ್ಲಿನ ಮಧ್ಯಭಾಗದಲ್ಲಿದ್ದಂತಹ ಡೆಮೋಟಿಕ್ ಲಿಪಿಯತ್ತ ತಮ್ಮ ಗಮನವನ್ನ ಕೇಂದ್ರೀಕರಿಸುತ್ತಾರೆ. ಏಕೆಂದ್ರೆ ಈ ಭಾಗ ಪವಿತ್ರ ಲಿಪಿಯ ಭಾಗದಂತೆ ಹೆಚ್ಚು ಮುಕ್ಕಾಗಿರದೆ ಸುಸ್ಥಿತಿಯಲ್ಲಿ ಇರ್ತದೆ. ಅಲ್ಲದೆ ಈ ಲಿಪಿ ಪವಿತ್ರ ಲಿಪಿಯಲ್ಲಿನ ಚಿತ್ರಗಳಿಗಿಂತ ದೂರ ಸರಿದು ವಕ್ರರೂಪ ತಾಳಿ ಅಕ್ಷರಗಳನ್ನ ಹೆಚ್ಚಿಗೆ ಹೋಗ್ತಾ ಇರುತ್ತೆ. ಪವಿತ್ರ ಲಿಪಿ ಬಳಸೋದು ಕಷ್ಟ ಆಗಿರೋದ್ರಿಂದ ಬಳಸೋದಕ್ಕೆ ಕಷ್ಟ ಆಗಿರೋದ್ರಿಂದ ಅದನ್ನು ಸರಳಗೊಳಿಸಿ ಈ ಲಿಪಿ ಬಂದಿದೆ ಅಂತ ವಿದ್ವಾಂಸರು ಖಚಿತಪಡಿಸಿಕೊಳ್ತಾರೆ. 1801ರಲ್ಲಿ ಪೌರಾತ್ಯ ಭಾಷಾ ತಜ್ಞ ಆಗಿದ್ದಂಥ ಸಿಲ್ವೆಸ್ ಡೆ ಸೆಸೆಗೆ ಫ್ರಾನ್ಸ್ ಒಡಾಡಳಿತ ಸಚಿವನ ಮೂಲಕ ರೊಸೆಟ್ಟಾ ಬರವಣಿಗೆಯ ಕಲ್ಲಚ್ಚಿನ ನಕಲು ತಲುಪುತ್ತೆ. ಸಿಲ್ವೆಸ್ಟಾ ಡೆ ಸ್ಯಾಸಿ ಮತ್ತು ಆತನ ಶಿಷ್ಯ ಅಕೆರ್ ಬ್ಲಾಡ್ ಈಜಿಪ್ಟ್ನ ಚರ್ಚ್ಗಳಲ್ಲಿ ಬಳಕೆ ಆಗ್ತಾ ಇದ್ದಂಥ ಕಾಪ್ಟಿಕ್ ಭಾಷೆಯನ್ನ ಬರೆಯಲು ಬಳಸ್ತಾ ಇದ್ದಂಥ ಲಿಪಿಯನ್ನ ಶಾಸನದ ಮಧ್ಯಭಾಗದ ಲಿಪಿಗೆ ಹೋಲ್ತದೆ ಅಂತ ಪತ್ತೆ ಹಚ್ಚಿ ತೋರಿಸ್ತಾರೆ. ಈ ಲಿಪಿಯಲ್ಲಿ ಇರ್ತಕ್ಕಂಥ ಟಾಲಮಿ ಮತ್ತು ಅಲೆಕ್ಸಾಂಡರ್ ಇರ್ತಕ್ಕಂಥ ಪದಗಳನ್ನ ಗುರುತಿಸಿ ಉಚ್ಚಾರಣೆ ಮತ್ತು ಲಿಪಿಯ ಸಂಕೇತಗಳ ನಡುವೆ ಸಂಬಂಧ ಇರೋದನ್ನ ಇವರು ತೋರಿಸ್ತಾರೆ. ಆದ್ರೆ ಅದರಲ್ಲಿನ ಪ್ರತಿಯೊಂದು ಸಂಕೇತ ಯಾವ ಅಕ್ಷರವನ್ನ ಪ್ರತಿನಿಧಿಸುತ್ತೆ ಅನ್ನೋದು ತಿಳಿಯೋದಕ್ಕೆ ಅವರಿಗೆ ಆಗೋದಿಲ್ಲ. ಅದರಲ್ಲಿ ಅವರು ಯಶಸ್ಸನ್ನ ಕಾಣೋದಿಲ್ಲ. ಆದ್ರೆ ಅಕೆರ್ ಬ್ಲಾಡ್ ತನ್ನ ಪ್ರಯತ್ನಗಳನ್ನ ಕೈಬಿಡದೆ ಅರ್ಶಿನೋ, ಬೆರೆನಿಕೆ ಹಾಗೂ ಅಯೋನೆಸ್ ಅಂತಕ್ಕಂಥ ಅಂಕಿತ ನಾಮಗಳನ್ನ ಡೆಮೋಟಿಕ್ ಲಿಪಿನಲ್ಲಿ ಎಲ್ಲಿ ಬರ್ತವೆ ಅಂತ ಪತ್ತೆ ಹಚ್ಚಿ ಮುಂದಿನ ದಿನಗಳಲ್ಲಿ ಡೆಮೋಟಿಕ್ ಲಿಪಿಯಲ್ಲಿ ಇರ್ತಕ್ಕಂಥ 29 ಸಂಕೇತ ಅಕ್ಷರಗಳನ್ನ ಗುರುತಿಸೋದಕ್ಕೆ ಯಶಸ್ವಿಯಾಗ್ತಾನೆ. ಇದರಿಂದ ಡೆಮೋಟಿಕ್ ಲಿಪಿ ಅಕ್ಷರ ಲಿಪಿ ಅಂತೇಳಿ ಖಚಿತ ಆಗುತ್ತೆ. ಭೌತ ವಿಜ್ಞಾನ, ಗಣಿತ, ತತ್ವಶಾಸ್ತ್ರ ಎಲ್ಲದರಲ್ಲೂ ಕೈಯಾಡಿಸಿದ್ದ ವಿದ್ವಾಂಸನೂ ಆಗಿದ್ದಂಥ ಬ್ರಿಟನ್ನಿನ ಥಾಮಸ್ ಯಂಗ್ ರೊಸೆಟ್ಟಾ ಶಾಸನದ ಲಿಪಿಗಳನ್ನು ಬಳಸೋದಕ್ಕೆ ಮುಂದಾಗ್ತಾನೆ. ಯುದ್ಧದ ಸಂಧಾನದಿಂದಾಗಿ ಹಲವಾರು ಶಾಸನಗಳು, ಪ್ಯಾಪಿರಸ್ ಹಸ್ತಪ್ರತಿಗಳು, ಮರಣ ದಾಖಲಾತಿಗಳು ಬ್ರಿಟಿಷರ ವಶ ಆಗಿರ್ತವೆ. ರೊಸೆಟ್ಟಾ ಕಲ್ಲಿನ ಲಿಪಿಯ ಅಧ್ಯಯನದ ಅಂಗವಾಗಿ ಅವು ಥಾಮಸ್ ಯಂಗ್ನ ಸುಲಭವಾಗಿ ತಲುಪ್ತವೆ. ಇವೆಲ್ಲವನ್ನು ಹೋಲಿಸಿ ನೋಡಿದಂತಹ ಥಾಮಸ್ ಯಂಗ್ ಚಿತ್ರಗಳಿಂದ ತುಂಬಿ ತುಳುಕ್ತಕ್ಕಂಥ ಹೈರೋಗ್ಲಾಫಿಕ್ಸ್ ಲಿಪಿಯ ದೈನಂದಿನ ಬಳಕೆಗಾಗಿ ಸರಳಗೊಂಡು ಡೆಮೋಟಿಕ್ ಲಿಪಿ ಆಗಿದೆ ಅನ್ನೋದನ್ನ 2ನೇ ಸಲ ಖಚಿತಗೊಳಿಸ್ತಾನೆ. ಡೆಮೋಟಿಕ್ ಲಿಪಿಯಲ್ಲಿ ಇರ್ತಕ್ಕಂಥ ಹೆಸರುಗಳು ಧ್ವನಿ ಪ್ರತಿನಿಧಿಸ್ತಕ್ಕಂಥ ಅಕ್ಷರಗಳಾಗಿದ್ದು ಪವಿತ್ರ ಲಿಪಿಯಲ್ಲಿಯೂ ಕೂಡ ಹಾಗೇನೆ ಇರಬೇಕು ಅಂತ ಥಾಮಸ್ ಯಂಗ್ ಊಹೆ ಮಾಡ್ಕೊಳ್ತಾನೆ. ಇದೇ ಜಾಡಿನಲ್ಲಿ ಸಾಗಿದಂತ ಥಾಮಸ್ ಯಂಗ್ 1815ರ ವೇಳೆಗೆ ಗ್ರೀಕ್ ಮತ್ತು ಡೆಮೋಟಿಕ್ ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ 85 ಸಂಕೇತಗಳನ್ನ ಅಥವಾ ಶಬ್ದಗಳನ್ನ ಗುರುತಿಸ್ತಾನೆ. ಅದರಲ್ಲಿ ಕ್ಲಿಯೋಪಾತ್ರ, ಬೆರೆನಿಕೆ ಮತ್ತು ತಾಲಮಿ ಕೂಡ ಸೇರಿರ್ತಾರೆ. ಭಾಷೆ ಯಾವುದೇ ಇರಲಿ ಅಂಕಿತ ನಾಮಗಳು ಬದಲಾಗುವುದಿಲ್ಲ ಅಂತಕ್ಕಂಥ ಸ್ಟೀವನ್ ವೆಸ್ಟನ್ ಅಭಿಪ್ರಾಯವನ್ನು ಒಪ್ಪಿದಂತಹ ಥಾಮಸ್ ಯಂಗ್ ಪವಿತ್ರ ಲಿಪಿಯಲ್ಲಿರ್ತಕ್ಕಂಥ ಭಾಗದಲ್ಲಿ ಕಾರ್ತೂಷ್ಗಳಲ್ಲಿರ್ತಕ್ಕಂಥ ಹೆಸರುಗಳು ಈಜಿಪ್ಟ್ನ ಫ್ಯಾರೋಗಳದ್ದು ಆಗಿರಬೇಕು. ಹಾಗೆ ಆಗಿರ್ಬೇಕಾದ್ರೆ ಆ ಲಿಪಿ ಚಿತ್ರಾಕ್ಷರ ಲಿಪಿ ಆಗಿರ್ಬೇಕು ಅಂತ ಊಹೆ ಮಾಡ್ತಾನೆ. ಗ್ರೀಕ್ನಲ್ಲಿ ಟಾಲಮಿಯೋಸ್ ಅಂತ ಕರೆಯುತ್ತಾರೆ ಅಂತ ತಿಳಿದಿದ್ದಂಥ ಯಂಗ್ ಒಂದು ನಿರ್ದಿಷ್ಟವಾದಂಥ ಕಾರ್ತೂಷ್ನಲ್ಲಿದ್ದಂತಹ ಪವಿತ್ರ ಲಿಪಿಯಲ್ಲಿದ್ದಂಥ ಬರವಣಿಗೆಯನ್ನ ಟಾಲಮಿಯೋಸ್ ಅಂತ ಊಹೆ ಮಾಡಿ ಪ್ರತಿಯೊಂದು ಸಂಕೇತಕ್ಕೂ ಒಂದು ಉಚ್ಚಾರವನ್ನ ಆರೋಪ ಮಾಡ್ತಾನೆ. ಇದೇ ತಂತ್ರವನ್ನ ಉಳಿದ ಬೇರೆಯ ಕಾರ್ತೋಷ್ಗಳಿದ್ದಂತಹ ಚಿಹ್ನೆಗಳಿಗೂ ಅನ್ವಯ ಮಾಡ್ತಾನೆ. ಆಗ ಟಾಲಮಿಯ ಪತ್ನಿ ಹಾಗೂ ರಾಣಿ ಬೆರೆನಿಕೆಯನ್ನ ಸೂಚಿಸೋದಕ್ಕೆ
ಬಳಸಲಾದಂಥ ಸಂಕೇತಗಳು ಗೊತ್ತಾಗ್ತವೆ. ಥಾಮಸ್ ಯಂಗ್ ಅನುಸರಿಸಿದ ತಂತ್ರದಿಂದ ಪವಿತ್ರ ಲಿಪಿ 7 ಸಂಕೇತಗಳಿಗೆ ಧ್ವನಿಗಳನ್ನು ಗುರುತಿಸುವಂತಾಗುತ್ತೆ. ಪವಿತ್ರ ಲಿಪಿಯನ್ನು ಬಿಡಿಸ್ತಕ್ಕಂಥ ಪ್ರಯತ್ನದ ಮಧ್ಯದಲ್ಲೇ ಥಾಮಸ್ ಯಂಗಿಗೆ ಈಜಿಪ್ತೇತರವಾದಂಥ ಟ್ಯಾಲೆಂಟ್ಗಳನ್ನ ಈಜಿಪ್ಟ್ ಭಾಷೆಯಲ್ಲಿ ಬೇರೆಯದೇ ಆದ ರೀತಿಯಲ್ಲಿ ಕರೀತಾ ಇದ್ರೆ ತಾನು ಚಿತ್ರಗಳಿಗೆ ಆರೋಪಿಸಿದಂಥ ಧ್ವನಿಗಳಿಗೆ ಅರ್ಥ ಇರೋದಿಲ್ಲ. ಈಜಿಪ್ತಿನ ಭಾಷೆ ಟಾಲಮಿ ಎಂಬ ಹೆಸರನ್ನು ಒಪ್ತದೆಯೋ ಇಲ್ತೋ ಅಂತಕ್ಕಂಥ ಅನುಮಾನ ಅದನ್ನ ಕಾಡುತ್ತೆ. ಆದ್ರಿಂದ ಥಾಮಸ್ ಯಂಗ್ ಪವಿತ್ರ ಲಿಪಿಯಲ್ಲಿ ಕೆಲವು ಸಂಕೇತಗಳು ಭಾವಲಿಪಿನಲ್ಲಿದ್ದರೆ ಇನ್ನೂ ಕೆಲವು ಚಿತ್ರಾಕ್ಷರ ಲಿಪಿಯಲ್ಲಿ ಇವೆ ಅಂತಕ್ಕಂಥ ನಿಲುವನ್ನು ತಾಳಿ ಸರಿಯಾದಂಥ ದಾರಿಯಲ್ಲಿ ಸಾಗಿದ್ದಂಥ ತನ್ನ ಪರಿಶ್ರಮ ಎಲ್ಲವನ್ನ ಮನೋರಂಜನೆಗಾಗಿ ಕಳೆದ ಕೆಲವು ರಸಗಳಿಗಳಂತ ಕರೆದು ಈಜಿಪ್ತಿನ ಪವಿತ್ರ ಲಿಪಿ ಕುರಿತಾಗಿ ಆಸಕ್ತಿ ಕಳ್ಕೊಳ್ತಾನೆ. ಪವಿತ್ರ ಲಿಪಿಯ ಕುರಿತಾಗಿ ತಾನು ಕಂಡುಕೊಂಡ ವಿಚಾರಗಳನ್ನ 1819ರಲ್ಲಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕದ 14ನೇ ಆವೃತ್ತಿಯ ಪುರವಣಿಗೆಗಳಲ್ಲಿ ಪ್ರಕಟಿಸಿ ತಾನು ಪವಿತ್ರ ಲಿಪಿನ ಬಿಡಿಸಿದ್ದೀನಿ ಅಂತ ಹೇಳ್ಕೊಡ್ತಾನೆ. ಥಾಮಸ್ ಯಂಗ್ ನಂತರದ ಹಂತದಲ್ಲಿ ನಾವು ನಮ್ಮ ಗಮನವನ್ನು ಬ್ರಿಟನ್ನಿಂದ ಫ್ರಾನ್ಸ್ನತ್ತ ಹರಿಸಬೇಕಾಗುತ್ತೆ. ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಓದಿದಂಥ ಎಲ್ಲರಿಗೂ ಫೂರಿಯರ್ ಅಂತಕ್ಕಂಥ ಗಣಿತಜ್ಞ ಹೆಸರು ಅತ್ಯಂತ ಚಿರಪರಿಚಿತ ಆಗಿರುತ್ತೆ. ಈಜಿಪ್ಟ್ ಪರ್ಯಟನೆಯಲ್ಲಿ ಪಡೆದಂತಹ ಎಲ್ಲ ದಾಖಲೆಗಳನ್ನ ಸಂಕಲನ ಮಾಡಿ ಪ್ರಕಟಿಸ್ತಕ್ಕಂಥ ಹೊಣೆಯನ್ನ ನೆಪೋಲಿಯನ್ ಬೋನಾಪಾರ್ಟೆ ಜೀನ್ ಬ್ಯಾಪ್ಟಿಸ್ಟ್ ಫೂರಿಯರ್ ಹೆಗಲಿಗೆ ಎರಚಿರ್ತಾರೆ. ಇವಳು ಎಲ್ಲವುಗಳನ್ನು ಫೂರಿಯರ್ 24 ಸಂಪುಟಗಳಲ್ಲಿ ಹೊರತಂದಿರ್ತಾನೆ. ಫ್ರೆಂಚರಾದಂತಹ ಜಾಕ್ವೆಸ್ ಫ್ರಾಂಕೋಯಿಸ್ ಶಾಂಪಲಿನ್ ಮತ್ತು ಆತನ ತಮ್ಮ ಜೀನ್ ಫ್ರಾಂಕೋಯಿಸ್ ಶಾಂಪಲಿನ್ ಇವರು ಅಣ್ಣ ತಮ್ಮಂದರು. 1870ರಲ್ಲಿ ಹುಟ್ಟಿದಂತಹ ಜೀನ್ ಫ್ರಾಂಕೋಯಿಸ್ ಶಾಂಪೋಲಿಯನ್ ತನ್ನ ಅಣ್ಣ ಜಾಕ್ವೆಲಿಸ್ ಫ್ರಾಂಕೋಯಿಸ್ ಶಾಂಪೋಲಿನ್ಗಿಂತ 10 ವರ್ಷ ಚಿಕ್ಕವನು. ಬಹುಭಾಷೆಗಳ ಪರಿಣಿತನಾಗಿದ್ದಂಥ ತಮ್ಮನಿಗೆ ಅಣ್ಣ ಜಾಕ್ವೆಸ್ ಭಾರಿ ಬೆಂಬಲವನ್ನು ಕೊಡ್ತಾ ಇರ್ತಾನೆ. ಒಂದು ಸಲ ಫೂರಿಯರ್ ಜೀನ್ ಫ್ರಾಂಕೋಯಿಸ್ ಓದುತ್ತಾ ಇದ್ದಂಥ ಲೈಸಿಯಂ ಶಾಲೆಗೆ ಭೇಟಿ ಕೊಡ್ತಾನೆ. ಆಗ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಕಂಡುಬಂದಿದ್ದಂಥ ಜೀನ್ ಶಾಂಪೋಲಿಯನ್ನ ಫೂರಿಯರ್ ತನ್ನ ಕಚೇರಿಗೆ ಕರೆಸ್ಕೊಳ್ತಾನೆ. ಆ ಭೇಟಿನಲ್ಲಿ ಜೀನ್ ಶಾಂಪೋಲಿಯನ್ ಅಲ್ಲಿದ್ದಂಥ ಪವಿತ್ರ ಲಿಪಿಯ ಬರವಣಿಗೆಯನ್ನು ಕಂಡು ಸೋಜಿಗದ ಸುಳಿಗೆ ಸಿಲುಕ್ತಾನೆ. ಈ ಲಿಪಿಯನ್ನ ಯಾರಿಂದಲೂ ಕೂಡ ಓದಲು ಆಗಿಲ್ಲ ಅಂತ ತಿಳಿದ ನಂತರ ಅದನ್ನು ಬಿಡಿಸಿ ತಾನು ಓದ್ತೀನಿ ಅಂತ ಜೀನ್ ಶಾಂಪೋಲಿಯನ್ ಘೋಷಣೆ ಮಾಡ್ತಾನೆ. ಇದಕ್ಕಾಗಿ ಹಲವಾರು ಭಾಷೆ ಮತ್ತು ಲಿಪಿಗಳನ್ನು ಕಲಿತಕ್ಕಂಥ ಸವಾಲು ಅದನಿಗೆ ಎದುರಾಗುತ್ತೆ. ನಾನಾ ಭಾಷೆಗಳನ್ನು ಕಲಿಯೋದು, ಅವುಗಳಲ್ಲಿ ಪಾಂಡಿತ್ಯ ಗಳಿಸೋದ್ರ ಜೊತೆಗೆ ಆ ಭಾಷೆಗಳ ನಿಗಮ, ಆ ಭಾಷೆಗಳ ಲಿಪಿಯ ಉಗಮ, ವಿಕಾಸ, ಪರಸ್ಪರ ಹೋಲಿಕೆ, ಅವುಗಳು ಅಸ್ತಿತ್ವದಲ್ಲಿದ್ದಂಥ ಪ್ರದೇಶಗಳ ಹಿನ್ನೆಲೆಯನ್ನು ಕಲಿತಾ ಸಾಗ್ತಕ್ಕಂಥದ್ದು ಜೀನ್ ಶಾಂಪೋಲಿಯನ್ಗೆ ಅತ್ಯಾನಂದದ ಕೆಲಸ ಆಗಿರುತ್ತೆ. ಪ್ರಾಚೀನ ಈಜಿಪ್ಟ್ ಭಾಷೆಯಿಂದ ಉಗಮಗೊಂಡು ವಿಕಾಸ ಆದಂಥ ಕಾಪ್ಟಿಕ್ ಭಾಷೆ ಬಹು ಹಿಂದಿನ ಮೃತ ಭಾಷೆಗಳಲ್ಲಿ ಒಂದಾಗಿರುತ್ತೆ. ಆದರೆ ಕ್ರೈಸ್ತರ ಕಾಪ್ಟಿಕ್ ಚರ್ಚ್ ಸಾಹಿತ್ಯದಲ್ಲಿ ಈ ಭಾಷೆಯ ಅವಶೇಷಗಳು ಉಳ್ಕೊಂಡಿರ್ತವೆ. ಶಾಂಪೋಲಿಯನ್ 1809ರಲ್ಲಿ ಕಾಪ್ಟಿಕ್ ಭಾಷೆಯನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ತನ್ನ ಅಣ್ಣನಿಗೆ ಬರೆದಂಥ ಒಂದು ಪತ್ರದಲ್ಲಿ, ನಾನು ಕಾಪ್ಟಿಕ್ನಲ್ಲಿ ಮುಳುಗಿದ್ದೀನಿ, ತಾಯಿ ನುಡಿ ಫ್ರೆಂಚ್ನಷ್ಟೇ ಸುಲಲಿತವಾಗಿ ಅದು ನನಗೆ ವಶ ಆಗೋ ತನಕ ಅದು ನನ್ನ ಜೀವ. ಈಜಿಪ್ತಿನ ಪವಿತ್ರ ಲಿಪಿ ಬಿಡಿಸೋದಕ್ಕೆ ಈ ಭಾಷೆ ಅತ್ಯಗತ್ಯವಾದದ್ದಾಗಿದೆ. ಈಜಿಪ್ತಿನ ಅತ್ಯಂತ ಪ್ರಾಚೀನರಾದಂಥ ಚಕ್ರವರ್ತಿಗಳಾದಂಥ ಅಮೆನ್ ಹೊಟೆಪ್, ರ್ಯಾಮ್ಸೆಸ್, ತುತ್ತಮೋಸ ಅರ್ಥದಂಥ ಭಾಷೆಯನ್ನ ನಾನು ಆಡ್ತಾ ಇದ್ದೀನಿ ಅಂತ ನಿನಗೆ ಬಹಳ ಪುಳಕಾಗುತ್ತೆ. ನಾನು ಕಾಪ್ಟಿಕ್ ಹೊರತಾಗಿ ಏನನ್ನು ಚಿಂತಿಸಲಾರೆ. ನನ್ನ ಉಸಿರು, ಮಾತು, ಬರಹ, ಕನಸು, ನನಸು ಎಲ್ಲವೂ ಕಾಪ್ಟಿಕ್ ಅಂತ ಹೇಳಿರ್ತಾನೆ. ಜೀನ್ ಶಾಂಪೋಲಿಯನ್ ತನ್ನ ದಿನಚರಿ ಮತ್ತು ಟಿಪ್ಪಣಿಗಳನ್ನು ಕೂಡ ಕಾಪ್ಟಿಕ್ ಭಾಷೆಯಲ್ಲಿ ಬರೆಯುವಷ್ಟು ನಿಪುಣ ಮತ್ತು ನಿಶ್ಚಯನಾಗ್ತಾನೆ. ಜೀನ್ ಶಾಂಪೋಲಿಯನ್ಗೆ ಕಾಪ್ಟಿಕ್ ಭಾಷೆಯನ್ನು ಕೂಡ ಈಜಿಪ್ಟ್ನ ಪವಿತ್ರ ಲಿಪಿಯಲ್ಲಿ ಬರೆಯಲಾಗಿದೆ ಅಂತಕ್ಕಂಥ ಬಗ್ಗೆ ಕಿಂಚಿತ್ ಸುಳಿವು ಅಥವಾ ಅನುಮಾನಗಳು ಕೂಡ ಇರೋದಿಲ್ಲ. ಈಜಿಪ್ಟ್ನಲ್ಲಿ ದೊರೆತಂತಹ ಪ್ಯಾಪಿರಸ್ ಮೂಲಗಳಿಂದ ಪವಿತ್ರ ಲಿಪಿಯೊಂದಿಗೆ ಸಮಕಾಲೀನ ಅಸ್ತಿತ್ವ ಹೊಂದಿದ್ದಂತಹ ಇನ್ನೊಂದು ಲಿಪಿಯನ್ನು ಸಹ ವಿದ್ವಾಂಸರು ಗುರುತಿಸಿರ್ತಾರೆ. ಈ ಲಿಪಿ ಪವಿತ್ರ ಲಿಪಿಯಷ್ಟು ಕ್ಲಿಷ್ಟ ಅಥವಾ ಡೆಮೋಟಿಕ್ ಲಿಪಿಯಷ್ಟು ಸರಳ ಆಗಿರದೆ ಮಧ್ಯಮ ಮಾರ್ಗವನ್ನು ಅನುಸರಣೆ ಮಾಡ್ತಾ ಇರುತ್ತೆ. ರೊಸೆಟ್ಟಾ ಕಲ್ಲು ಈಜಿಪ್ತಿನ ರಾಜರ ಗೋರಿಗಳ ಮೇಲೆ ಕೆತ್ತಲಾದಂತಹ ಮೃತರ ಪುಸ್ತಕ, ಪ್ಯಾಪಿರಸ್ ದಾಖಲೆಗಳು ಶಾಂಪೋಲಿಯನ್ ಕೈ ಸೇರ್ತವೆ. ಅವು ತಮ್ಮ ಗುಟ್ಟುಗಳನ್ನ ಒಂದೊಂದಾಗಿ ಆತನಿಗೆ ಬಿಟ್ಕೊಡೋದಕ್ಕೆ ಪ್ರಾರಂಭ ಮಾಡ್ತವೆ. 1809ರ ವೇಳೆಗೆ ಈ ಲಿಪಿಗಳ ತೌಲನಿಕ ಅಧ್ಯಯನವನ್ನ ಒಂದು ಹಂತಕ್ಕೆ ಬಂದು ತಲುಪುತ್ತೆ. ಇದರ ಫಲವಾಗಿ 1821ರ ವೇಳೆಗೆ ಜೀನ್ ಶಾಂಪೋಲಿಯನ್ ಈ ಮಧ್ಯಮ ಲಿಪಿ ಹೈರಾಟಿಕ್ ಅಂದ್ರೆ ಪಂಡಿತರ ಲಿಪಿಯಾಗಿದ್ದು ಪವಿತ್ರ ಲಿಪಿಯ ಸರಳೀಕೃತ ಸಂಕ್ಷಿಪ್ತ ರೂಪ ಅಂತಕ್ಕಂಥ ಅಭಿಪ್ರಾಯಕ್ಕೆ ಬರ್ತಾನೆ. ದೈನಂದಿನ ವ್ಯವಹಾರಕ್ಕೆ ಬಳಕೆಗೆ ಪವಿತ್ರ ಲಿಪಿ ಬಹಳ ಪ್ರಯಾಸಕರ ಆಗಿರೋದ್ರಿಂದ ಹೈರಾಟಿಕ್ ಲಿಪಿ ಬಳಕೆ ಬಂದಿರುತ್ತೆ. ಪವಿತ್ರ ಲಿಪಿ ದೈವಿಕ ಮತ್ತು ರಾಜಲಿಪಿ ಅಂತ ಪರಿಗಣಿಸಲಾಗಿದ್ದು
ಉನ್ನತ ಕಾರ್ಯಗಳಿಗೆ ಸೀಮಿತ ಆಗಿದ್ರೆ ಹೈರಾಟಿಕ್ ಉನ್ನತ ಹಾಗೂ ದೈನಂದಿನ ವ್ಯವಹಾರಿಕ ಬಳಕೆ ಎರಡಕ್ಕೂ ಸಲ್ತಕ್ಕಂಥ ಲಿಪಿ ಆಗಿರುತ್ತೆ. ಇವೆಲ್ಲವನ್ನು ಗಮನಿಸಿದಂತ ಶಾಂಪೋಲಿಯನ್ ಪವಿತ್ರ ಲಿಪಿ, ಹೈರಾಟಿಕ್ ಮತ್ತು ಡೆಮೋಟಿಕ್ ಒಂದೇ ಭಾಷೆಯ ಲಿಪಿ ವೈವಿಧ್ಯಗಳು ಅಂತ ಸ್ಪಷ್ಟವಾಗಿ ತಿಳ್ಕೊಳ್ತಾನೆ. ಶಾಂಪೋಲಿನ್ಗೆ ಪವಿತ್ರ ಲಿಪಿ ಹಾಗೂ ಹೈರಾಟಿಕ್ ಲಿಪಿಗಳ ನಡುವೆ ಇರತಕ್ಕಂಥ ಹಲವಾರು ಸಂಬಂಧಗಳು, ಸಾಮ್ಯತೆಗಳು ಕಾಣತೊಡಗುತ್ತವೆ. ಎರಡೂ ಲಿಪಿಗಳಲ್ಲಿ ಒಂದಕ್ಷರವನ್ನು ಸಹ ಓದೋದಕ್ಕೆ ಆಗದೆ ಇದ್ರೂ ಕೂಡ ಸಂಕೇತಗಳ ಹಲವಾರು ಬಿಚ್ಚುಗಳು ಎರಡೂ ಭಾಷೆಗಳಲ್ಲಿ ಪರಸ್ಪರ ಹೇಗಿರ್ತವೆ ಅಂತಕ್ಕಂಥದ್ದು ಅದರಿಗೆ ಸ್ಪಷ್ಟವಾಗಿ ತಿಳಿಯತೊಡಗುತ್ತೆ. ಹೈರಾಟಿಕ್ ಹಾಗೂ ಡೆಮಾಟಿಕ್ ಲಿಪಿಗಳ ನಡುವಿನ ಸಂಬಂಧವು ಕೂಡ ಇದೇ ರೀತಿ ಇರೋದು ಕೂಡ ಆತ ಸ್ಪಷ್ಟವಾಗಿ ಕಾಣ್ತಾನೆ. 1821ರ ವೇಳೆಗೆ ಈ ಮೂರು ಭಾಷೆಗಳನ್ನು ಬಂಧಿಸಿರ್ತಕ್ಕಂಥ ಸುಮಾರು 300 ಸಂಕೇತಗಳ ಕೋಷ್ಟಕವನ್ನ ಶಾಂಪೋಲಿಯನ್ ಸಿದ್ಧಪಡಿಸ್ತಾನೆ. ಶಾಂಪೋಲಿನ್ ಈ ಮೂರು ಲಿಪಿ ಪದ್ಧತಿಗಳ ಕುರಿತಾಗಿ ನಿರ್ದಿಷ್ಟ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನೆರವಾಗ್ತಕ್ಕಂಥ ಅತ್ಯಂತ ಮೌಲಿಕವಾದಂಥ ನೆರವು ಅನೂಹ್ಯವಾದ ಮೂಲದಿಂದ ಬರುತ್ತೆ. ಲಂಡನ್ನ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದಂತಹ ವಿಲಿಯಂ ಜಾನ್ ಬ್ಯಾಂಕಸ್ಗೆ ಪ್ರವಾಸ ಮತ್ತು ಪರ್ಯಟನ ನೆಚ್ಚಿನ ಹವ್ಯಾಸಗಳಾಗಿರ್ತವೆ. 1815ರಲ್ಲಿ ಈಜಿಪ್ಟ್ ಪ್ರವಾಸದ ಅಂಗವಾಗಿ ಆತ ಫಿಲೆಗೆ ಭೇಟಿ ನೀಡಿದಾಗ ಅಲ್ಲಿದ್ದಂತಹ 2 ಒಬೆಲಿಸ್ಕ್ಗಳು ಅಂದ್ರೆ ಶಾಸನಗಳಿರ್ತಕ್ಕಂಥ ರಾಜಸ್ತಂಭಗಳಿರೋದನ್ನ ಆತ ನೋಡಿರ್ತಾನೆ. ಅವುಗಳಲ್ಲಿ ಒಂದರ ಮೇಲೆ ಪ್ರಾಚೀನ ಗ್ರೀಕ್ ಮತ್ತು ಪವಿತ್ರ ಲಿಪಿಯಲ್ಲಿ ಶಾಸನಗಳಿರೋದನ್ನು ಕೂಡ ಆತ ಕಂಡಿರ್ತಾನೆ. ಇವು ನೇರ ಅಕ್ಷರಶಃ ಭಾಷಾಂತರಗಳಲ್ಲದೆ ಇದ್ದರೂ ಕೂಡ ಅವುಗಳಲ್ಲಿ ಒಂದೇ ವಿಷಯ ಇದೆ ಅಂತ ತೋರ್ತಾ ಇರುತ್ತೆ. 1820ರಲ್ಲಿ ವಿಲಿಯಂ ಜಾನ್ ಬ್ಯಾಕಸ್ ಇವೆರಡೂ ಒಬೆಲಿಸ್ಕ್ಗಳನ್ನ ಖರೀದಿ ಮಾಡಿ ಇಂಗ್ಲೆಂಡ್ನಲ್ಲಿದ್ದಂಥ ದೊಸರ್ಟ್ನಲ್ಲಿರ್ತಕ್ಕಂಥ ತನ್ನ ಕಿಂಗ್ಸ್ಟನ್ ಲೇಸಿ ಅಂತಕ್ಕಂಥ ಎಸ್ಟೇಟ್ನಲ್ಲಿ ಸ್ಥಾಪನೆ ಮಾಡಿರ್ತಾನೆ. ಜನವರಿ 1821ರಲ್ಲಿ ಶಾಂಪೋಲಿಯನ್ ಗೆಳೆಯನಾಗಿದ್ದಂಥ ಲೆಟ್ರನ್ನ ಫಿಲೆ ಒಬೆಲಿಸ್ಕ್ ಮೇಲಿದ್ದಂಥ ಗ್ರೀಕ್ ಹಾಗೂ ಪವಿತ್ರ ಲಿಪಿಯಲ್ಲಿದ್ದಂಥ ಬರಹಗಳ ಪಡಿಯಚ್ಚನ್ನ ಜೀನ್ ಶಾಂಪೋಲಿಯನ್ಗೆ ಕಳಿಸ್ತಾನೆ. ಇದರಲ್ಲಿ ಮೊದಲಿಗೆ ರಾಜ ಮತ್ತು ನಂತರ ರಾಣಿಯ ಹೆಸರುಗಳು ಕಾರತೂಷಿನಲ್ಲಿರ್ತವೆ. ಈಜಿಪ್ತನ್ನು ಆಳಿದಂತಹ ಗ್ರೀಕ್ ಮೂಲದ ರಾಜ ಸಂತಾನದಲ್ಲಿ ಎಲ್ಲ ಪುರುಷರನ್ನ ಟಾಲೆಮಿಗಳಂತಲೂ ಹೆಂಗಸರನ್ನ ಕ್ಲಿಯೋಪಾತ್ರ ಅಂತಲೂ ಕರೆಯಲಾಗ್ತಾ ಇರುತ್ತೆ. ಇದರಿಂದ ಗ್ರೀಕ್ ಶಾಸನಗಳಲ್ಲಿ ಕಾರ್ತೂಷ್ಗಳಲ್ಲಿ ಟಾಲಮಿ ಮತ್ತು ಕ್ಲಿಯೋಪಾತ್ರ ಹೆಸರುಗಳು ಎರಡೂ ಇರೋದು ಖಚಿತ ಆಗುತ್ತೆ. ಗ್ರೀಕ್ ಭಾಗದಿಂದ ಫಿಲಿಯಲ್ಲಿದ್ದಂತಹ ಐಸಿಸ್ ದೇವಾಲಯದ ಅರ್ಚಕರು ಟಾಲಮಿ, ಆತನ ಪತ್ನಿ ಕ್ಲಿಯೋಪಾತ್ರ ಮತ್ತು ಆತನ ಸೋದರಿ ಕ್ಲಿಯೋಪಾತ್ರೆಗೆ ಭಿನ್ನ ಒಂದೊಂದ ಸಲ್ಲಿಸ್ತಕ್ಕಂಥ ವಿವರಗಳು ಇರೋದು ಗೊತ್ತಾಗುತ್ತೆ. ಈ ಕಾರ್ತೂಷ್ನಲ್ಲಿ ಇರ್ತಕ್ಕಂಥ ಸಂಕೇತಗಳನ್ನ ವಿಶ್ಲೇಷಣೆ ಮಾಡಿದಾಗ ಶಾಂಪೋಲಿಯನ್ಗೆ ಹಲವಾರು ಧ್ವನಿಗಳು, ಚಿತ್ರ ಸಂಕೇತಗಳು ಮಂದಟ್ಟಾಗ್ತಿರುತ್ತವೆ. ಗ್ರೀಕ್ ಮತ್ತು ಈಜಿಪ್ಟ್ ಮೂಲಗಳಿಂದ ಬೆರೆನಿಕೆ, ಅಲೆಕ್ಸಾಂಡರ್, ಫಿಲಿಪ್, ಅರಿಸೋನೆ, ಅಗಸ್ಟಸ್, ಟಿಬೇರಿಯನ್, ಕಯೋಸ್, ಕ್ಲಾಡಿಯಸ್, ನೀರೋ, ವೆಸಾನ್ಸಿಯಸ್, ಟೈಟಸ್, ಡೊಮಿಷಿಯನ್, ನೆರ್ವಾ, ಟ್ರಾಜಸ್, ಆಂಟೋನಿಯನ್, ಸಬನೆ ಅಂತಕ್ಕಂಥ ಹೆಸರುಗಳು, ಹಾಗೆಯೇ ನಿಯೋ ಸೀಸರ್, ಜರ್ಮನಿಕಸ್, ದೇಸಿಯಸ್ ಅಂತಕ್ಕಂಥ ಕದ್ದಿತಂತ ನಾಮಗಳನ್ನು ಕೂಡ ಜೀನ್ ಶಾಂಪೋಲಿಯನ್ ಗುರುತಿಸ್ತಾನೆ. ಕೊನೆಯದಾಗಿ ಗ್ರೀಕ್ ಹಾಗೂ ರೋಮನ್ ಮೂಲದ ಎಲ್ಲ ರಾಜರಾಣಿಯರ ಹೆಸರುಗಳನ್ನು ಗುರುತಿಸಿ ಒಟ್ಟಿಗೆ 111 ಸಂಕೇತಗಳ ಪಟ್ಟಿಯನ್ನ ಜೀನ್ ಶಾಂಪೋಲಿಯನ್ ಮಾಡ್ಕೊಳ್ತಾನೆ. ಅದರ ಮೂಲಕ ಪವಿತ್ರ ಲಿಪಿ ಧ್ವನಿಗಳ ಕೋಷ್ಟಕವನ್ನು ಒಂದನ್ನ ಸಿದ್ಧಪಡಿಸ್ಕೊಳ್ತಾನೆ. ಜೀನ್ ಶಾಂಪೋಲಿಯನ್ 1822ರಲ್ಲಿ ಪ್ಯಾರಿಸ್ನ ಅಕಾಡೆಮಿ ಡಿ ಇನ್ಸ್ಕ್ರಿಪ್ಷನ್ ಎಟಬಿಲೆ ಕಾರ್ಯದರ್ಶಿ ಜಾನ್ ಜೋಸೆಫ್ ದೇಸಿಯಲ್ಗೆ ಪತ್ರವೊಂದನ್ನು ಬರೀತಾನೆ. ಆ ಪತ್ರ ಈಗ ಲೆಟ್ರೆ ಆ ಎಂ ದೇಸಿಯಲ್ ಅಂತ ಖ್ಯಾತ ಆಗಿದೆ. ಇದರಲ್ಲಿ ಶಾಂಪೋಲಿಯನ್ ತಾನು ರಚಿಸಿದಂತಹ ಪವಿತ್ರ ಲಿಪಿಯ ಸಂಕೇತಗಳ ಧ್ವನಿ ಮತ್ತು ಕೋಷ್ಟಕಗಳನ್ನ ವಿವರಣೆ ಮಾಡಿ ಕಳಿಸಿರ್ತಾನೆ. ಈ ಪತ್ರದ ಕೊನೆಯಲ್ಲಿ ಜೀನ್ ಶಾಂಪೋಲಿನ್ ತನ್ನ ಹೆಸರನ್ನ ಹೈರೋಗ್ಲಾಫಿಕ್ಸ್ ಲಿಪಿನಲ್ಲಿ ಬರ್ಕೊಂಡಿರ್ತಾನೆ. ಇದಾದಂಥ ಅಲ್ಪ ಕಾಲದಲ್ಲೇ ಥಾಮಸ್ಗೆ ಎದುರಾದಂತಹ ಸಮಸ್ಯೆಗಳು ಶಾಂಪೋಲಿನ್ಗೂ ಕೂಡ ಎದುರಾಗತೊಡಗ್ತವೆ. ಅವರಿಗೆ ಲಭ್ಯವಾದಂತಹ ಸಾಕ್ಷ್ಯಗಳಿಂದ ಪವಿತ್ರ ಲಿಪಿ ಭಾವಲಿಪಿ ಆಗಿರದೆ ಧ್ವನಿ ಪ್ರತೀಕದ ಛತ್ರಾಕ್ಷರ ಲಿಪಿ ಆಗಿರೋದು ಗೊತ್ತಾಗಿರುತ್ತೆ. ಆದರೆ ಈಜಿಪ್ಟ್ ಭಾಷೆಯಲ್ಲಿ ಗ್ರೀಕರ ಹೆಸರುಗಳನ್ನ ಮೂಲದಲ್ಲಿ ಇರುವಂತೆಯೇ ಕರೀತಿದ್ರಂತ ಭಾವಿಸಿದ್ರಿಂದ ಈ ಸಂಕೇತಗಳಿಗೆ ಧ್ವನಿಗಳು ದಕ್ಕಿರ್ತವೆ. ಆದರೆ ನಿಜವಾಗಿ ಅವರು ಏನೆಂದು ಕರೀತಿದ್ರು ಅಂತ ಖಚಿತವಾಗದ ಹೊರತಾಗಿ ಕಾರ್ತೂಷ್ನಲ್ಲಿರ್ತಕ್ಕಂಥ ಯಾವ ಸಂಕೇತ ಯಾವ ಧ್ವನಿಯನ್ನ ಪ್ರತಿನಿಧಿಸ್ತದೆ ಅಂತ ಕೊನೆಯದಾಗಿ ನಿರ್ಧಾರಾತ್ಮಕವಾಗಿ ಹೇಳೋದು ಅಸಾಧ್ಯ. ಇಂತಹದೇ ಸಮಸ್ಯೆ ಎದುರಾದಾಗ ಥಾಮಸ್ ಯಂಗ್ ಪವಿತ್ರ ಲಿಪಿಯನ್ನ ಬಿಡಿಸ್ತಕ್ಕಂಥ ತನ್ನ ಪ್ರಯತ್ನವನ್ನ ಮೊಟಕುಗೊಳಿಸಿರ್ತಾನೆ. ಇದರಿಂದ ಪವಿತ್ರ ಲಿಪಿಯನ್ನ ಬಿಡಿಸೋದಿಕ್ಕೆ ಅವರಿಗಿದ್ದಂತ ಸಾಂಪ್ರದಾಯಿಕ ಮಾರ್ಗ ತೊರೆದು ಹೊಸ ದಿಶೆಯಲ್ಲಿ ಸಾಗಬೇಕಂತ ಮತ್ತೆ ಲಿಪಿಯ ಭಾಷೆಯನ್ನ ಅರಿಯದ ಹೊರತು ಈ ಸಮಸ್ಯೆ ಬಗೆಹರಿಯದಂತ ಶಾಂಪೋಲಿನ್ಗೆ ಮನದಟ್ಟಾಗುತ್ತೆ. ಪವಿತ್ರ ಲಿಪಿ ಚಿತ್ರಾಕ್ಷರ ಧ್ವನಿಲಿಪಿ ಪದ್ಧತಿಯಲ್ಲಿ ಇದ್ರೆ ಕಾರ್ತೂಷ್ನಲ್ಲಿ ಇರ್ತಕ್ಕಂಥ ಮೂಲ ಈಜಿಪ್ತಿನ ರಾಜರ ಹೆಸರುಗಳು ಸಹ ಅದೇ ರೀತಿ ಇರಬೇಕು. ಮೂಲ ಈಜಿಪ್ತಿನ ಹೆಸರುಗಳು ಗ್ರೀಕ್ ಹೆಸರುಗಳಂತೆ ಬದಲಾಗಿ ಉಚ್ಚಾರಿಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಾವ ಧ್ವನಿ
ಯಾವ ಸಂಕೇತವನ್ನು ಪ್ರತಿನಿಧಿಸುತ್ತೆ ಅಂತ ಅನುಮಾನಕ್ಕೆ ಎಡೆಯಿಲ್ಲದಂತೆ ಗುರುತಿಸೋದು ಸುಲಭ ಅಂತ ತೀರ್ಮಾನಕ್ಕೆ ಜೀನ್ ಶಾಂಪಲಿನ್ ಬರ್ತಾನೆ. ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾಗಿ ಆತ 1822ರಲ್ಲಿ ರೊಸೆಟ್ಟಾ ಕಲ್ಲಿಗಿಂತಲೂ ಹಿಂದಿನ ಈಜಿಪ್ತಿನ ಶಿಲಾಶಾಸನಗಳನ್ನ ಅದರಲ್ಲಿರ್ತಕ್ಕಂಥ ಕಾರ್ತೋಸ್ಗಳನ್ನ ಪರಿಶೀಲನೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಈಜಿಪ್ತಿನ ಅಬು ಸಿಂಬೆಲ್ ಬಳಿ ಇರ್ತಕ್ಕಂಥ ದೇವಾಲಯದ ಮುಖಭಾಗದಲ್ಲಿ 4 ಬೃಹತ್ ಮೂರ್ತಿಗಳ ಜೊತೆಗಿದ್ದಂತ ಹಲವಾರು ಕಾರ್ತೂಸ್ಗಳೊಳಗಡೆ ವಿಭಿನ್ನ ರೀತಿಯಲ್ಲಿ ಮರುಕಳಿಸಿದ ಪುನರಾವರ್ತನೆಗೊಂಡಂತ ಹಲವಾರು ಹೆಸರುಗಳು ಇರ್ತವೆ. ಸಾಮಾನ್ಯ ಶಕೆ 1822ರಲ್ಲಿ ಶಾಂಪೋಲಿಯನ್ ತನ್ನ ನಿಕಟವರ್ತಿಯಾಗಿದ್ದಂಥ ಇಂಜಿನಿಯರ್ ನಿಕೋಲಸ್ ಹುಯಾತ್ ಮೂಲಕ ಈ ಕಾರ್ತೂಸ್ಗಳ ಅಚ್ಚುಗಳನ್ನ ಪಡಿತಾನೆ. ಶಾಂಪೋಲಿಯನ್ ಮೊದಲಿಗೆ ಅತ್ಯಂತ ಕಡಿಮೆ ಅಂದ್ರೆ 4 ಸಂಕೇತಗಳಿರ್ತಕ್ಕಂಥ ಕಾರ್ತೂಸ್ನ ಅಧ್ಯಯನಕ್ಕೆ ಕೈಗೆತ್ತಿಕೊಳ್ತಾನೆ. ಆಗ ಆತನಿಗೆ ಅಚ್ಚರಿಯ ಸರಮಾನಗಳು ಕಾದಿರ್ತವೆ. ಈ ಕಾರ್ತೂಸ್ಗಳ ಒಳಗಡೆ ಶಾಂಪೋಲಿಯನ್ ಗ್ರೀಕ್ ಮತ್ತು ರೋಮನ್ ಹೆಸರುಗಳ ನೆರವಿನೊಂದಿಗೆ ಗುರುತಿಸಿರ್ತಕ್ಕಂಥ ಯಾವ ಸಂಕೇತಗಳು ಕೂಡ ಬಳಕೆಯಾಗಿರೋದಿಲ್ಲ. ಇವುಗಳನ್ನ ಬಿಡಿಸೋದಿಕ್ಕೆ ಬೇರೆ ದ್ವಿಭಾಷಾ ಬರಹಗಳು ಕೂಡ ಸಿಕ್ಕಿರೋದಿಲ್ಲ. ಈ ಸಂದರ್ಭದಲ್ಲಿ ಶಾಂಪೋಲಿಯನ್ ಕಾಪ್ಟಿಕ್ ಭಾಷಾ ಜ್ಞಾನ ನೆರವಿಗೆ ಬರುತ್ತೆ. ಇದರಲ್ಲಿ ಮೊದಲೆರಡು ಸಂಕೇತಗಳು ಅಜ್ಞಾತವಾಗಿದ್ದರೆ ಕೊನೆಯ 2 ಸಂಕೇತಗಳು ಡೆಮೋಟಿಕ್ ಲಿಪಿ ಮುಖದಿಂದ ಸ ಮತ್ತು ಸ ಅಂತ ಖಚಿತವಾಗಿ ಜೀನ್ ಶಾಂಪೋಲಿಯನ್ಗೆ ಗೊತ್ತಾಗಿರ್ತವೆ. ಇದರಿಂದ ಕಾರ್ತೂಸ್ನಲ್ಲಿ ಮೊದಲ 2 ಚಿತ್ರಗಳು ಪ್ರತಿನಿಧಿಸ್ತಕ್ಕಂಥ ಅಕ್ಷರಗಳು ಗೊತ್ತಾಗುತ್ತೆ. 3 ಮತ್ತು 4ನೇ ಚಿತ್ರಗಳು ಸ ಅಕ್ಷರವನ್ನ ಪ್ರತಿನಿಧಿಸ್ತವೆ ಅನ್ನೋದನ್ನ ಜೀನ್ ಫ್ರಾಂಕೋಯಿಸ್ ಶಾಂಪೋಲಿಯನ್ ಸ್ಪಷ್ಟಪಡಿಸ್ಕೊಳ್ತಾನೆ. ಆದ್ರೆ ಮೊದಲೆರಡು ಸಂಕೇತಗಳು ಯಾವುವು ಅಂತ ಅವನಿಗೆ ಗೊತ್ತಾಗಲ್ಲ. ಈಜಿಪ್ತಿನ ಶಿಲ್ಪಗಳಲ್ಲಿ ವೃತ್ತ ಬರೆದು ಅದರ ನಡುವೆ ದಪ್ಪ ಚುಕ್ಕಿ ಇಟ್ಟು ಸೂರ್ಯನನ್ನ ಪ್ರತಿನಿಧಿಸಲಾಗಿರುತ್ತೆ. ಹಾಗಾದ್ರೆ ಕಾರ್ತೂಸ್ನಲ್ಲಿರ್ತಕ್ಕಂಥ ಬರಹವನ್ನ ಸೂರ್ಯ ಸಾಸ ಅಂತ ಓದಬಹುದೇ ಅಂತಕ್ಕಂಥ ಪ್ರಯತ್ನಕ್ಕೆ ಜೀನ್ ಶಾಂಪಲಿನ್ ಮಾಡ್ತಾನೆ. ಆದ್ರೆ ಅಂತ ಓದಿಕೆ ಅಸಂಬದ್ಧ ಅಂತ ಅದಕ್ಕೆ ಸ್ವಲ್ಪ ದಿನಗಳ ನಂತರ ಗೊತ್ತಾಗುತ್ತೆ. ಶಾಂಪೋಲಿಯನ್ ಮನಸ್ಸು ಈ ಸಂಕೇತದ ಓದಿಕೆಗಾಗಿ ಹುಡುಕಾಡ್ತಾ ಇರಬೇಕಾದ್ರೆ ಆತನ ನೆಚ್ಚಿನ ಕಾಪ್ಟಿಕ್ ಭಾಷೆ ಕಿವಿಯಲ್ಲಿ ಏನನ್ನೂ ಉಸುರ್ತಾ ಇರುತ್ತೆ. ಕಾಪ್ಟಿಕ್ ಭಾಷೆಯಲ್ಲಿ ಸೂರ್ಯನನ್ನ ರ ಅಂತ ಕರೆಯಲಾಗ್ತಾ ಇರುತ್ತೆ. ಕಾಪ್ಟಿಕ್ ಪ್ರಾಚೀನ ಈಜಿಪ್ಟ್ ಭಾಷೆಯಿಂದ ಬಂದಿರುತ್ತೆ. ಮೂಲ ಭಾಷೆಯಲ್ಲಿ ಇದ್ದಂತಹ ಶಬ್ದ ಕಾಪ್ಟಿಕ್ ಭಾಷೆಗೆ ಏಕೆ ನೇರವಾಗಿ ಬದಲಾಗದೆ ಬಂದಿರಬಾರ್ದು ಅಂತಕ್ಕಂಥ ಸಂಶಯ ಶಾಂಪೋಲಿನಿಗೆ ಬರುತ್ತೆ. ಹಾಗೆ ಬಂದಾಗ ಕಾರ್ತೂಸ್ನಲ್ಲಿ ಇರ್ತಕ್ಕಂಥ ಸಂಕೇತಗಳಿಗೆ ರ ಸ ಸ ಅಂತಕ್ಕಂಥ ಓದಿಕೆ ಆತನಿಗೆ ದಕ್ಕುತ್ತೆ. ಇದರಿಂದ 2ನೇ ಸಂಕೇತದ ಸಮಸ್ಯೆ ಬಗೆಹರಿಯೋದಿಲ್ಲ. ರೊಸೆಟ್ಟಾ ಶಾಸನದ ಪವಿತ್ರ ಲಿಪಿಯ ಜಾಗದಲ್ಲಿ ಟಾಲಮಿಯ ಜನ್ಮದಿನ ಎಂಬ ಅರ್ಥ ಬಂದಿರೋ ಜಾಗದಲ್ಲಿ ಕಾರ್ತೂಸ್ನಲ್ಲಿ ಇರ್ತಕ್ಕಂಥ 2ನೇ ಸಂಕೇತ ಹೋಗ್ತಕ್ಕಂಥ ಸಂಕೇತ ಬಳಕೆಯಾಗಿರುತ್ತೆ. ಮೆಸ್ ಅಂದ್ರೆ ಕಾಪ್ಟಿಕ್ ನಲ್ಲಿ ಜನ್ಮ ನೀಡುವ ಅಥವಾ ಹುಟ್ಟು ಅಂತಕ್ಕಂಥ ಅರ್ಥ ಇದೆ. ಇದರಿಂದ ಸೂರ್ಯನ ಗುರುತು ರ, ಜನ್ಮ ನೀಡ್ತಕ್ಕಂಥ ಸಂಕೇತ ಮೆಸ್. ಆದ್ರಿಂದ ಕಾರ್ತೂಸ್ನಲ್ಲಿ ಇರ್ತಕ್ಕಂಥದ್ದು ರಾ ಮೆ ಸ ಸ ಸ ಅಂತ ಅಂದ್ರೆ ಸೂರ್ಯಪುತ್ರ ಅಂತ ಊಹಿಸಬಹುದು ಅಂತ ತಕ್ಷಣವೇ ಪ್ರಾಚೀನ ಈಜಿಪ್ತಿನ ಖ್ಯಾತ ಚಕ್ರವರ್ತಿ ರ್ಯಾಮ್ಸೆಸ್ ಹೆಸರು ಶಾಂಪೋಲಿಯನ್ ಕಣ್ಣೆದುರಿಗೆ ಕೇಳತೊಡಗಿ ಕಾರ್ತೂಸ್ನಲ್ಲಿ ಇರ್ತಕ್ಕಂಥದ್ದು ರ್ಯಾಮ್ಸೆಸ್ ಅಂತ ಸ್ಪಷ್ಟ ಆಗುತ್ತೆ. ಬೈಬಲ್ನ ಹಳೆ ಒಡಂಬಡಿಕೆಯಲ್ಲಿ ಈಜಿಪ್ಟ್ ಪ್ಯಾರಾಗಳಲ್ಲಿ ರ್ಯಾಮ್ಸೆಸ್ ಬಹಳ ವಿಖ್ಯಾತನಂತ ಜೀನ್ ಶಾಂಪೋಲಿನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಶಾಂಪೋಲಿನ ಪವಿತ್ರ ಲಿಪಿಯ ಈ ಓದಿಕೆ ಜಗತ್ತಿನ ಚರಿತ್ರೆಯಲ್ಲೇ ಒಂದು ಮಹಾನ್ ತಿರುವನ್ನ ತೋರುತ್ತೆ. ಆವರೆಗೆ ಭಾವಲಿಪಿ ಅಂತಲೂ ಪರಿಗಣಿತ ಆಗಿದ್ದಂಥ ಪವಿತ್ರ ಲಿಪಿ ಚಿತ್ರಾಕ್ಷರ ಧ್ವನಿ ಲಿಪಿ ಅಂತಲೂ ಅದು ಸಹ ನಿರ್ದಿಷ್ಟ ಭಾಷೆಯಲ್ಲಿದ್ದು ಓದೋದು ಸಾಧ್ಯ ಅಂತಲೂ ಮೊಟ್ಟ ಮೊದಲ ಬಾರಿಗೆ ತಿಳಿದು ಬರುತ್ತೆ. ಇದು ಖಚಿತ ಆಗ್ತಿದ್ದಂತೆಯೇ ತನ್ನ ಸೋದರನ ಕಚೇರಿಯಲ್ಲಿ ಪವಿತ್ರ ಲಿಪಿಯನ್ನು ಬಿಡಿಸೋದಕ್ಕೆ ತನ್ಮಯನಾಗಿದ್ದಂಥ ಶಾಂಪೋಲಿಯನ್ ಉದ್ರೇಕ ಉತ್ಸಾಹಗಳಿಗೆ ಬೇರೆಗಳಿರೋದಿಲ್ಲ. 2000 ವರ್ಷಗಳ ಹಿಂದೆ ಆರ್ಕಿಮಿಡೀಸ್ ಸ್ನಾನದ ತೊಟ್ಟಿಯಿಂದ ಬೆತ್ತಲಾಗಿ ಬೀದಿಗಳಲ್ಲಿ ಓಡಿದಂತೆ ಶಾಂಪೋಲಿಯನ್ ಬಿರುಗಾಳಿಯಂತೆ ತನ್ನ ಅಣ್ಣ ಕೆಲಸ ಮಾಡ್ತಾ ಇದ್ದಂತಹ ಇನ್ಸ್ಟಿಟ್ಯೂಟ್ ಡೆ ಫ್ರಾನ್ಸ್ ನತ್ತ JTNC ಲಾ ಅಫೇರಾ ಅಂದ್ರೆ ನಾನು ಪಡೆದೆ ಅಂತ ಕೂಗ್ತಾ ಓಡೋಗ್ತಾನೆ. ಶಾಂಪೋಲಿಯನ್ ಆಗ ಬಿಡಿಸಿದ್ದು ಕೇವಲ 4 ಸಂಕೇತಗಳ ಒಂದು ಕಾರ್ತೂಸ್ ಬರಹ ಮಾತ್ರ. ಆದರೆ ಅದರ ಮೂಲಕ ಪವಿತ್ರ ಲಿಪಿಯನ್ನು ಬಿಡಿಸ್ತಕ್ಕಂಥ ಖಚಿತವಾದಂಥ ಮಾರ್ಗ ಮೂಲ ತತ್ವಗಳು ಒಮ್ಮೆಲೆ ಕರೆದುಕೊಳ್ತವೆ. ರಾ ಶಬ್ದವನ್ನ ಪ್ರತಿನಿಧಿಸ್ತಕ್ಕಂಥ ಸಂಕೇತದಲ್ಲಿ ರಾ ಅಕ್ಷರದ ಬದಲು ರಾ ಅಂತ ಉಚ್ಚರಿಸಲ್ಪಡ್ತಕ್ಕಂತಹ ಸೂರ್ಯನ ಚಿಹ್ನೆ ಬಳಸಲಾಗಿರುತ್ತೆ. ಉಳಿದ 3 ಸಂಕೇತಗಳು ಧ್ವನಿಲಿಪಿ ಪದ್ಧತಿಯಲ್ಲಿ ಇರ್ತವೆ. ಇದರಿಂದ ಈ ಶಾಸನದ ಭಾಷೆಯ ಕುರುಹುಗಳು ಖಚಿತ ಆಗ್ತವೆ. ಏಕೆಂದ್ರೆ ರಾ ಅಂದ್ರೆ ಪ್ರಾಚೀನ ಈಜಿಪ್ಟ್ ಭಾಷೆಯಲ್ಲಿ ಸೂರ್ಯ, ಉಳಿದ ಭಾಷೆಗಳಲ್ಲಿ ಆ ಅರ್ಥ ಇಲ್ಲ. ಆದ್ರಿಂದ ಪ್ರಾಚೀನ ಈಜಿಪ್ತಿನ ಭಾಷೆ ಕಾಪ್ಟಿಕ್ ಭಾಷೆಯ ಮೂಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರಾಚೀನ ಗ್ರೀಕ್ ಇತಿಹಾಸಕಾರರಾದಂತಹ ಹೆರೋಡೋಟಸ್ ಮತ್ತೆ
ಹೊರವೆಲ್ಲೋ ತಮಗಿಂತಲೂ ಬಲು ಹಿಂದಿದ್ದಂತಹ ಪ್ರಾಚೀನ ಈಜಿಪ್ತಿನ ನಾಗರಿಕತೆಯ ಕುರಿತಾಗಿ ತಮ್ಮ ಕೃತಿಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನೀಡಿರ್ತಾರೆ. ಇವ್ರ ಮೂಲಕ ಐಬಿಸ್ ಪಕ್ಷಿ ತುತ್ತು ದೇವತೆಯನ್ನ ಪ್ರತಿನಿಧಿಸುತ್ತದೆ ಅಂತ ತಿಳಿದು ಬಂದಿರುತ್ತೆ. ಇವೆಲ್ಲವನ್ನ ಪರಿಗಣಿಸಿ ಶಾಂಪೋಲಿಯನ್ ಇನ್ನೊಂದು ಬರಹವನ್ನ ತುತ್ ಮೋಸೆಸ್ ಅಂತ ಓದ್ತಾನೆ. ಇದು ಕಾರ್ತೋಸ್ನಲ್ಲಿ ಇರದೆ ಇತರ ಸಂಕೇತಗಳ ಜೊತೆಗೆ ಹೊರಗಡೆ ಇರುತ್ತೆ. ಶಾಂಪೋಲಿಯನ್ ಓದಿಕೆಗೆ ಅನುಸರಿಸತಕ್ಕಂಥ ತರ್ಕ ಮಾರ್ಗ ಭದ್ರ ತಳಪಾಯದ ಮೇಲೆ ಇರ್ತದಾದ್ರೂ ಕೂಡ ಪವಿತ್ರ ಲಿಪಿನಲ್ಲಿ ಕಾರ್ತೋಸ್ನಲ್ಲಿ ಇರ್ತಕ್ಕಂಥ ಅಂಕಿತ ನಾಮಗಳು ಮಾತ್ರ ಅಲ್ಲ, ಎಲ್ಲ ಬರವಣಿಗೆಯೂ ಕೂಡ ಚಿತ್ರಾಕ್ಷರದ ಧ್ವನಿಲಿಪಿ ಪದ್ಧತಿಯಲ್ಲಿ ಇದೆ ಅಂತ ಸ್ಪಷ್ಟವಾಗುತ್ತೆ. ಮುಂದಿನ ದಿನಗಳಲ್ಲಿ ಶಾಂಪೋಲಿಯನ್ ಪವಿತ್ರ ಲಿಪಿಯ ಸಾಮಾನ್ಯ ಉಚ್ಚಾರ ಹಾಗೂ ಅಕ್ಷರ ಹೊಂದಿರತಕ್ಕಂಥ ಅಂಕಿತ ನಾಮಗಳನ್ನ ಬೇರ್ಪಡಿಸಿ ಅವುಗಳನ್ನ ಹೋಲಿಸಿ ಪವಿತ್ರ ಲಿಪಿಯ ಇತರ ಸಂಕೇತಗಳನ್ನ ನಿರ್ದಿಷ್ಟವಾಗಿ ಗುರುತಿಸೋದಕ್ಕೆ ಯತ್ನ ಮಾಡ್ತಾನೆ. ಆದರೆ ಹಲವಾರು ವಿದ್ವಾಂಸರು ಶಾಂಪೋಲಿಯನ್ ಓದಿಕೆಯನ್ನ ಅನುಮಾನದ ದೃಷ್ಟಿಯಿಂದ ನೋಡ್ತಿರುತ್ತಾರೆ. ಈ ಎಲ್ಲ ಅನುಮಾನಗಳನ್ನ ಬಗೆಹರಿಸಿ ಪವಿತ್ರ ಲಿಪಿ ಚಿತ್ರಾಕ್ಷರ ಪದ್ಧತಿಯಲ್ಲಿದೆ ಅಂತ ತೋರಿಸ್ತಕ್ಕಂಥ ಹೊಣೆ ಶಾಂಪೋಲಿಯನ್ ಮೇಲೆ ಬೀಳುತ್ತೆ. ರ್ಯಾಮ್ಸೆಸ್ ಶಬ್ದ ಓದಲು ಬಳಸಿದಂತಹ ತಂತ್ರವನ್ನ ಇತರ ಕಾರ್ತೂಸ್ಗಳ ಮೇಲೂ ಪ್ರಯೋಗಿಸಿದಾಗ ಅಚ್ಚರಿಯ ಫಲಿತಾಂಶಗಳು ಹೊರತೊಡಗುತ್ತವೆ. ಕಾಪ್ಟಿಕ್ ಭಾಷೆಯಲ್ಲಿ ಆಳವಾದಂತಹ ಪಾಂಡಿತ್ಯವನ್ನು ಹೊಂದಿದಂತಹ ಶಾಂಪೋಲಿನ್ ಪವಿತ್ರ ಲಿಪಿಯ ಒಂದೊಂದೇ ನೆಗಡುಗಳನ್ನ ಹೊಡಿತಾ ಬಿಡಿಸ್ತಾ ಸಾಗಿ ಅದರ ಬಹುತೇಕ ಸಂಕೇತಗಳ ಧ್ವನಿಗಳನ್ನ ಗುರುತಿಸ್ತಾನೆ. ಹಲವು ಸಂಕೇತಗಳು ಒತ್ತಕ್ಷರಗಳು ಅಂತಲೂ ಇವು ಸರಳ ಸಂಕೇತಗಳ ಜಟಿಲ ರೂಪಗಳು ಅಂತಲೂ ಆತ ತೋರಿಸ್ಕೊಡ್ತಾನೆ. ಪ್ರಾಚೀನ ಈಜಿಪ್ತಿನ ಬರಹಗಾರರು ಜಟಿಲ ಹಾಗೂ ದೀರ್ಘವಾದ ಶಬ್ದಗಳನ್ನ ಬರೆಯೋದಕ್ಕೆ ವಿಗ್ರಹ ಶಬ್ದಗಳ ತಂತ್ರಕ್ಕೆ ಮೊರೆ ಹೋಗಿರ್ತಾರೆ. ಇದಕ್ಕಾಗಿ ಹಲವಾರು ಬಾರಿ ಸಂಕೇತಗಳನ್ನ ಬಳಸತಕ್ಕಂಥ ಬದಲು ಸಂಕೇತಗಳನ್ನು ಪ್ರತಿನಿಧಿಸ್ತಕ್ಕಂಥ ಉಚ್ಚಾರಗಳನ್ನ ಹೋಲ್ತಕ್ಕಂಥ ಚಿತ್ರಗಳನ್ನ ಅವರು ಬಳಸಿರ್ತಾರೆ. ಇವೆಲ್ಲವನ್ನು ಗುರುತಿಸಿದಂತ ಜೀನ್ ಶಾಂಪೋಲಿಯನ್ ಪವಿತ್ರ ಲಿಪಿಯನ್ನ ಸರಸರನೆ ಓದ್ತೊಡಗ್ತಾನೆ. ಪವಿತ್ರ ಲಿಪಿ ಶುದ್ಧ ಚಿತ್ರಾಕ್ಷರದ ಧ್ವನಿ ಅಥವಾ ಭಾವಲಿಪಿ ಆಗಿರುತ್ತೆ, ಅವೆರಡರ ಮಿಶ್ರಣ ಅಂತ ಕಲಬೆರಕೆ ಅಂತ ತೋರಿಸ್ಕೊಡ್ತಾನೆ. ತನ್ನ ಕಾಪ್ಟಿಕ್ ಭಾಷಾ ಜ್ಞಾನ ಬಳಸಿ ಪವಿತ್ರ ಲಿಪಿಯನ್ನು ಓದ್ತಕ್ಕಂಥ ಸೂತ್ರಗಳನ್ನು ಗುರುತಿಸಿ 1824ರಲ್ಲಿ ತನ್ನ ಆಚಾರ್ಯ ಕೃತಿಯಾದಂಥ ಪ್ರೆಸಿಸ್ ಡು ಸಿಸ್ಟಮೆ ಹೈರೋಗ್ರಾಫಿಕ್ಸ್ ಡೆ ಏನ್ಷಿಯಂಟೆ ಈಜಿಪ್ಷಿಯನ್ ಅಂತಕ್ಕಂಥ ಪುಸ್ತಕವನ್ನ ಜೀನ್ ಶಾಂಪೋಲಿಯನ್ ಹೊರತಂತಾನೆ. ಇದರ ಜೊತೆಗೆ 2500 ವರ್ಷಗಳಿಂದ ಪವಿತ್ರ ಲಿಪಿಯನ್ನು ಕವಿದಂತ ಮುಸುಕನ್ನ ತೆಗೆದಂತಾಗುತ್ತೆ. ಈಜಿಪ್ತಿನ ಫ್ಯಾರೋಗಳು ತಮ್ಮ ಭಾಷೆಯಲ್ಲಿ ಸಮಗ್ರ ಚರಿತ್ರೆಯನ್ನ ಹೇಳತೊಡಗುತ್ತಾರೆ. 19ನೇ ಶತಮಾನದಲ್ಲಿದ್ದಂತಹ ಒಬ್ಬ ಸಾಧಕ 2000 ವರ್ಷಗಳಿಗೂ ಹಿಂದಿದ್ದಂತಹ ಪವಿತ್ರ ಲಿಪಿ ಭಾವಲಿಪಿ ಅಂತಕ್ಕಂಥ ಗ್ರೀಕ್ ಇತಿಹಾಸಗಾರರ ಅಭಿಪ್ರಾಯಗಳನ್ನ ತಪ್ಪಂತ ತೋರಿಸ್ಕೊಡ್ತಾನೆ. ಶಾಂಪೋಲಿಯನ್ ತನ್ನ ಕೃತಿಯಲ್ಲಿ ನಿರೂಪ ಮಾಡಿದಕ್ಕಿಂತಲೂ ಪವಿತ್ರ ಲಿಪಿಯ ಚಿತ್ರಗಳು ಈಜಿಪ್ಟ್ ಭಾಷೆಯಲ್ಲಿ ಅದು ಸೂಚಿಸತಕ್ಕಂಥ ಶಬ್ದದ ಮೊದಲ ಅಕ್ಷರ ಅಥವಾ ಧ್ವನಿಯನ್ನ ಪ್ರತಿನಿಧಿಸುತ್ತವೆ ಹೊರತು ಇಡೀ ಶಬ್ದ ಅಥವಾ ಭಾವನೆಯನ್ನಲ್ಲ. ಇದು ವಿಶಿಷ್ಟ ಬಗೆಯಲ್ಲಿ ಚಿತ್ರಗಳ ರೂಪದಲ್ಲಿ ಅಕ್ಷರಗಳನ್ನು ಬರೀತಕ್ಕಂಥ ಪದ್ಧತಿ ಅಂತ ಹೇಳ್ತಾರೆ. ನಿದರ್ಶನಕ್ಕೆ ಗಿಡಗನ ಈಜಿಪ್ಟ್ ಭಾಷೆಯಲ್ಲಿ ಅಹೆ ಅಥವಾ ಅಹಿ ಅಂತ ಕರೀತಾರೆ. ಆದ್ರಿಂದ ಗಿಡಗದ ಚಿತ್ರ ಆ ಅಕ್ಷರವನ್ನ ಸೂಚಿಸುತ್ತೆ. ಕಾಪ್ಟಿಕ್ ನಲ್ಲಿ ಬಾಯಿಯನ್ನ ರೋ ಅಂತ ಕರೀತಾರೆ. ಆದ್ರಿಂದ ಬಾಯಿಯ ಚಿತ್ರ ರಾ ಧ್ವನಿಯನ್ನ ಪ್ರತಿನಿಧಿಸುತ್ತದೆ. ಶಾಂಪೋಲಿಯನ್ ಪವಿತ್ರ ಲಿಪಿಯನ್ನ ಸಮಗ್ರವಾಗಿ ಬಿಡಿಸಿ ಆ ಭಾಷೆಯ ವ್ಯಾಕರಣ, ರಾಜರ ಹೆಸರುಗಳು, ಪ್ಯಾಪಿರಸ್ ಆಕರಣದ ಮೂಲಕ ರಾಜರಲ್ಲದ ಸಾಮಾನ್ಯ ಹೆಸರುಗಳನ್ನು ಬಿಡಿಸಿ ಯಾವ ಚಿತ್ರ ಯಾವ ಅಕ್ಷರವನ್ನ ಪ್ರತಿನಿಧಿಸುತ್ತೆ ಅಂತಕ್ಕಂಥ ಸಂಪೂರ್ಣವಾದ ವಿವರಗಳನ್ನ ನೀಡ್ತಾರೆ. ಚಿತ್ರಗಳನ್ನ ಅಲಂಕಾರದ ಹೇಳಿಕೆಗಳು ಅಕ್ಷರಗಳಾಗಿ ಬರೆಯುವುದಂತ ಕೂಡ ತೋರಿಸ್ಕೊಡ್ತಾನೆ. ಇದರ ಜೊತೆಗೆ ಗ್ರೀಕ್ ಇತಿಹಾಸಕಾರರಾದಂಥ ಮೆಂತೋ ಹೆರೋಡೋಟಸ್ ನೀಡಿದಂಥ ಆಕರಗಳಿಂದ ಪವಿತ್ರ ಲಿಪಿ ಸಾಮಾನ್ಯ ಶಕಪೂರ್ವ 1900 ವರ್ಷಗಳಿಂದ ಅಸ್ತಿತ್ವದಲ್ಲಿತ್ತು ಅಂತ ತೋರಿಸ್ತಾನೆ. ಶಾಂಪೋಲಿಯನ್ ಸ್ಮಾರಕಗಳಿಗೆ, ಚಕ್ರವರ್ತಿಗಳಿಗೆ ಪವಿತ್ರ ಲಿಪಿ, ಧಾರ್ಮಿಕ ಹಾಗೂ ಶಾಸ್ತ್ರೀಯ ಕಾರ್ಯಗಳಿಗೆ ಹೈರಾಟಿಕ್ ನಂತರದ ದಿನಗಳಲ್ಲಿ ಸಾಮಾನ್ಯ ಬಳಕೆಗೆ ಡೆಮೋಟಿಕ್ ಲಿಪಿ ಹೇಗೆ ಬಳಕೆಯಾದವು ವಿಕಾಸಗೊಂಡು ಅಂತ ಕ್ರಮಬದ್ಧವಾಗಿ ತೋರಿಸ್ಕೊಡ್ತಾನೆ. ಶಾಂಪೋಲಿಯನ್ ಸಂಶೋಧನೆಗಳು ತೀವ್ರ ಟೀಕೆಗೆ ಒಳಗಾಗ್ತವೆ. ಥಾಮಸ್ ಯಂಗ್ ಇದರ ಮುಂದಾಳತ್ವ ವಹಿಸಿರ್ತಾನೆ. ಪವಿತ್ರ ಲಿಪಿಯನ್ನು ಬಿಡಿಸೋದ್ರಿಂದ ಈಜಿಪ್ಟಿನ ನಾಗರಿಕತೆಯ ಆಳಾಗಲಗಳನ್ನ ಅರಿತುಕೊಳ್ಳೋದ್ರ ನಿಟ್ಟಿನಲ್ಲಿ ಶಾಂಪೋಲಿಯನ್ 1828-29ರಲ್ಲಿ ಇಟಲಿ ಮೂಲದ ತನ್ನ ಶಿಷ್ಯ ರೊಸೆಲ್ಲಿ ಜೊತೆಗೆ ಈಜಿಪ್ಟ್ ಪ್ರವಾಸವನ್ನು ಕೈಗೊಳ್ತಾನೆ. ಆಗ ಅಲ್ಲಿನ ದೇವಾಲಯ, ಸ್ಮಾರಕ, ಶವ ಸಂಪುಟ, ಪ್ಯಾಪರಸ್ಗಳು ತಮ್ಮ ಸಮಗ್ರ ಚರಿತ್ರೆಯನ್ನ ಆತನ ಕಿವಿನಲ್ಲಿ ಉಸುರುತ್ತಾರೆ. ಈಜಿಪ್ತಿನಿಂದ ಹಿಂದಿರುಗಿ ಬಂದ ನಂತರ ಜೀನ್ ಶಾಂಪೋಲಿನ್ ಸತತ ಪರಿಶ್ರಮವನ್ನು ವಹಿಸಿ ಈಜಿಪ್ತಿನ ಬರಹ ಕುರಿತಾಗಿ ಟಿಪ್ಪಣಿ, ಲೇಖನ, ಚಿತ್ರಗಳನ್ನ ಸಿದ್ಧಪಡಿಸಿ ಫ್ರೆಂಚ್ಗೆ ಭಾಷಾಂತರ ಮಾಡ್ತಾನೆ. ಶಾಂಪೋಲಿಯನ್ ಯಶಸ್ಸು ಆತನನ್ನ ಅಲ್ಪ ಕಾಲದಲ್ಲಿಯೇ ಖ್ಯಾತಿಗೆ ಉತ್ತುಂಗಕ್ಕೆ ಒಯ್ಯುತ್ತೆ. ಇದರ ಪರಿಣಾಮವಾಗಿ ಆತ ಫ್ರಾನ್ಸ್ ದೊರೆ ಮೊದಲನೇ ಲೂಯಿಯನ್ನು ಕೂಡ ಭೇಟಿಯಾಗ್ತಾನೆ. ಶಾಂಪೋಲಿಯನ್ ಮಹಾಸಾಧಕ ಅಂತ ಗುರುತಿಸಿ ಕಾಲೇಜ್ ಡೆ ಫ್ರಾನ್ಸ್ನಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥ ಈಜಿಪ್ಷಿಯನ್ ಅಧ್ಯಯನ ಪೀಠದ
ಮೊದಲನೇ ಅಧ್ಯಕ್ಷನಾಗಿ 1831ರಲ್ಲಿ ಆತನ್ನ ನೇಮಿಸಲಾಗುತ್ತೆ. ಮುಂದೆ ಶಾಂಪೋಲಿಯನ್ ಫ್ರೆಂಚ್ ಅಕಾಡೆಮಿಯ ಸದಸ್ಯನಾಗಿ ನಾಮಕರಣಗೊಳ್ತಾನೆ. ಮುಂದಿನ ದಿನಗಳಲ್ಲಿ ಲೌತ್ರೆಯಲ್ಲಿದ್ದಂತಹ ಈಜಿಪ್ಟಿನ ಮ್ಯೂಸಿಯಂನ ಮೇಲ್ವಿಚಾರಕನಾಗಿಯೂ ಕೂಡ ಆತ ಸೇವೆ ಸಲ್ಲಿಸ್ತಾನೆ. ಜೀನ್ ಫ್ರಾಂಕೋಯಿಸ್ ಶಾಂಪೋಲಿಯನ್ ಸಾಗಿದಂತ ವಿದ್ವತ್ ಮಹಾಪರ್ಯಟನೆಯಲ್ಲಿ ಸದಾ ಆತನ ಬೆನ್ನಿಗಿದ್ದ ಆತನ ಅಣ್ಣ ಜಾಕ್ವೆಸ್ ಫ್ರಾಂಕೋಯಿಸ್ ಶಾಂಪೋಲಿಯನ್. ತಮ್ಮನ ಮೇಲೆ ಅಪಾರ ಪ್ರೀತಿ ಅಭಿಮಾನ ಹೊಂದಿದ್ದಂತ ಜಾಕ್ವೆಸ್ ಶಾಂಪೋಲಿಯನ್ ಖ್ಯಾತಿಯ ಸಮಯದಲ್ಲಿ ತನ್ನ ಹೆಸರು ಜೊತೆಗೆ ಆತನ ಹೆಸರನ್ನು ಸೇರಿಸಿ ಗೋಜಲಾಗಬಾರದು ಅಂತೇಳಿ ತಮ್ಮನ ಜೀನ್ ಫ್ರಾಂಕೋಯಿಸ್ ಶಾಂಪೋಲಿಯನ್ ಹೆಸರಿಗೆ ತನ್ನ ಹುಟ್ಟೂರಾದ ಫಿಲಿಯನ್ನು ಸೇರಿಸ್ತಾನೆ ಅಂತ ಇತ್ತೀಚೆಗೆ ತಿಳಿದು ಬಂದಿದೆ. ಈ ಅಣ್ಣ ತಮ್ಮಂದಿರಿಬ್ಬರು ಫ್ರೆಂಚ್ ಕ್ರಾಂತಿ ಹಾಗೂ ಚಕ್ರಾಧಿಪತಿಗಳ ನಡುವಿನ ಸಂಘರ್ಷದ ರಾಜಕೀಯ ಬಿರುಗಾಳಿಗೆ ಸಿಲುಕ್ತಾರೆ. ಇವೆಲ್ಲವನ್ನು ಎದುರಿಸಿ ದೃಢವಾಗಿ ನಿಲ್ತಾರೆ. ಇವರು ಗಳಿಸಿದಂತ ಖ್ಯಾತಿ ಹಲವರಲ್ಲಿ ಅಸೂಯೆಯನ್ನ ತುಂಬುತ್ತಾದ್ರೂ ಕೂಡ ಆರ್ಥಿಕ ಸಂಕಷ್ಟಗಳು ಅವರನ್ನ ದೂರಗೊಳಿಸೋದಿಲ್ಲ. ಜೀನ್ ಫ್ರಾಂಕೋಯಿಸ್ಗೆ ಅನಾರೋಗ್ಯ ಸದಾ ಕಾಡ್ತಾ ಇರುತ್ತೆ. ಆತನನ್ನ ಕಾಡ್ತಾ ಇದ್ದಂತ ರೋಗ ಯಾವುದಂತ ತಿಳಿದು ಬಂದಿಲ್ಲ. ಮಧುಮೇಹ ಅಥವಾ ಕ್ಷಯ ಇರಬಹುದಂತ ಈಗ ಊಹೆ ಮಾಡಲಾಗಿದೆ. ಜೀನ್ ಶಾಂಪೋಲಿಯನ್ ಬಡತನದಲ್ಲಿ ಬಸವಳಿದ್ರು ಕೂಡ ಆಗಿನ ಕಾಲದಲ್ಲಿ ಶ್ರೀಮಂತರಿಗೆ ಬರುವುದು ಅಂತ ನಂಬಲಾಗಿದ್ದಂತಹ ಕಾಲಿನ ಹೆಬ್ಬರಳಿನ ಊತದ ಸಂಧಿದ ಹೋಗಳಿಂದ ಆತ ತತ್ತರಿಸ್ತಾನೆ. ಈಗ ಚಯಾಪಚಯಗಳಲ್ಲಿ ಆಗ್ತಕ್ಕಂಥ ಏರುಪೇರುಗಳಿಂದ ರಕ್ತದಲ್ಲಿರ್ತಕ್ಕಂಥ ಯೂರಿಕ್ ಆಮ್ಲ ಮೂಳೆಯ ಸಂಧಿಗಳಲ್ಲಿ ಹರಳುಗೊಟ್ಟೋದ್ರಿಂದ ಈ ರೋಗ ಬರ್ತದೆ ಅಂತ ತಿಳಿದು ಬಂದಿದೆ. ಜೀನ್ ಶಾಂಪೋಲಿಯನ್ ಜೀವನದಲ್ಲಿ ಬಡತನ ಮತ್ತು ಕಾಡ್ತಕ್ಕಂಥ ರೋಗ ಒಂದು ಕಡೆ, ಹಾಗೆ ಭಾಷಾ ಪ್ರೇಮ, ದೇಶ ಪ್ರೇಮ, ಅಣ್ಣನ ಪ್ರೀತಿ, ಈಜಿಪ್ತಿನ ಲಿಪಿಯನ್ನ ಬಿಡಿಸಲೇಬೇಕಂತಕ್ಕಂಥ ಛಲ ಇನ್ನೊಂದು ಕಡೆ ಒಂದಕ್ಕೊಂದು ಎದುರಾಗಿ ನಿಂತಿರ್ತವೆ. ಹಗಲಿರುವುದು ದುಡಿತ, ಗಣುವರಿಯದ ಹುಡುಕಾಟಗಳಿಂದ ಜರ್ಜರಿತನಾಗಿದ್ದಂತಹ ಜೀನ್ ಶಾಂಪೋಲಿಯನ್ ಪಾರ್ಶ್ವವಾಯುಗೆ ತುತ್ತಾಗಿ ಹಲವು ಅಡಚಣೆಗಳೆದುರು ಹೋರಾಡಿ ಅಸಾಮಾನ್ಯ ಪರಿಪೂರ್ಣವಾದ ಸಾಧನೆಯ ಜೀವನವನ್ನು ನಡೆಸಿ ಹೃದಯ ಅಪಘಾತಕ್ಕೆ ಒಳಗಾಗಿ 4 ಮಾರ್ಚ್ 1832ರಂದು ತನ್ನ 41ನೇ ವಯಸ್ಸಿನಲ್ಲಿ ಕೊನೆಯುಸಿರನ್ನು ಹೇಳಿದ್ದಾನೆ. ಇದೇ ವಯಸ್ಸಿನಲ್ಲಿ 8 ವರ್ಷಗಳ ನಂತರ ಬ್ರಾಹ್ಮಿ ಮತ್ತು ಕರೋಷ್ಟಿ ಲಿಪಿಗಳನ್ನು ಬಿಡಿಸಿದಂತಹ ಜೇಮ್ಸ್ ಪ್ರಿನ್ಸೆಪ್ ರೋಗಗಳ ಕಾರಣದಿಂದ ಸಾವನ್ನಪ್ಪಿದ್ದು ನಮ್ಮ ನೆನಪಿಗೆ ಬರದೆ ಹೋಗೋದಿಲ್ಲ. ಶಾಂಪೋಲಿಯನ್ ಪವಿತ್ರ ಲಿಪಿಯನ್ನ ಬಿಡಿಸಿದ ನಂತರ ರೊಸೆಟ್ಟಾ ಶಾಸನದ ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದ್ರತ್ತ ಗಮನ ಹರಿಸಲಾಗುತ್ತೆ. 1824ರಲ್ಲಿ ಆಂಟನಿ ಜೀನ್ ಲೆಟ್ರನ್ನೇ ಶಾಂಪೋಲಿಯನ್ಗಾಗಿ ಗ್ರೀಕ್ ಭಾಗದ ಸಮರ್ಪಕ ಭಾಷಾಂತರ ಒದಗಿಸೋದಾಗಿ ಹೇಳಿರ್ತಾನೆ. ಇದಕ್ಕೆ ಪ್ರತಿಯಾಗಿ ಶಾಂಪೋಲಿಯನ್ ರೊಸೆಟ್ಟಾದ ಶಾಸನಗಳ 3 ಪಠ್ಯಗಳಲ್ಲಿ ಎಲ್ಲಿ ವ್ಯತ್ಯಾಸಗಳಿವೆ ಅಂತ ಗುರುತಿಸಿ ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಆದ್ರೆ ಶಾಂಪೋಲಿಯನ್ ಜೀವಿಸಿರ್ಬೇಕಾದ್ರೆ ಈ ಕೆಲಸ ಪೂರ್ಣ ಆಗೋದಿಲ್ಲ. ಶಾಂಪೋಲಿಯನ್ ಸತ್ತ ನಂತರ ಆತ ತಯಾರಿಸಿದ ಟಿಪ್ಪಣಿಗಳು, ಕರಡುಗಳು ಪತ್ತೆ ಆಗೋದಿಲ್ಲ. ಇದರಿಂದ ಲಿಟ್ರನ್ನೇ ಕೆಲಸ ನಿಂತ್ಕೊಳ್ಳುತ್ತೆ. ಶಾಂಪೋಲಿಯನ್ ಶಿಷ್ಯನು ಮತ್ತು ಸಹಾಯಕನೂ ಆಗಿದ್ದಂತಹ ಫ್ರಾಂಕೋಯಿಸ್ ಸಾಲ್ವೊಲಿನಿ 1838ರಲ್ಲಿ ಸತ್ತಾಗ ಆತನ ಬಳಿ ಶಾಂಪೋಲಿಯನ್ನ ಎಲ್ಲ ಟಿಪ್ಪಣಿಗಳ ಪುಸ್ತಕಗಳು ಸಿಗ್ತವೆ. ಇದರಿಂದ 1837ರಲ್ಲಿ ಸಾಲ್ವೊಲಿನಿ ರೊಸೆಟ್ಟಾ ಶಾಸನ ಕುರಿತು ಪ್ರಕಟಿಸಿದಂತ ಲೇಖನಗಳು ಎಲ್ಲವೂ ಶಾಂಪೋಲಿಯನ್ ಮೂಲ ಲೇಖದ ಕೃತಿ ಚೌರ್ಯ ಅಂತ ತಿಳಿದು ಬರುತ್ತೆ. ಸಾಲ್ವೊಲಿನಿ ವಶದಲ್ಲಿದ್ದಂಥ ಟಿಪ್ಪಣಿಗಳು ದಕ್ಕಿದ ನಂತರ ಲೆಟ್ರನ್ನೇ ತನ್ನ ಕೆಲಸವನ್ನ 1841ರಲ್ಲಿ ಪೂರೈಸ್ತಾನೆ. ಇದಾದ ನಂತರ ರೊಸೆಟ್ಟಾ ಶಾಸನದಲ್ಲಿರ್ತಕ್ಕಂಥ 3 ಪಠ್ಯಗಳಲ್ಲಿ ಯಾವುದು ಮೂಲ ಹಾಗೂ ಯಾವುದು ಅನುವಾದಗಳಂತ ಅನ್ನೋದ್ರ ಬಗ್ಗೆ ವಿದ್ವಾಂಸರು ಬಿಸಿ ಚರ್ಚೆನ ಮಾಡ್ತಾರೆ. ಲೆಟ್ರನ್ನೇ ಶಾಸನವನ್ನ ಮೊದಲು ಗ್ರೀಕ್ನಲ್ಲಿ ರಚಿಸಿ ನಂತರ ಉಳಿದ ಭಾಷೆಗಳಿಗೆ ಅನುವಾದಿಸಲಾಗಿದೆ ಅಂತ ಹೇಳಿದ್ರೆ, ಇತರ ವಿದ್ವಾಂಸರು ಈಜಿಪ್ಟ್ನಲ್ಲಿ ಪವಿತ್ರ ಲಿಪಿ ದೇವತೆಗಳಿಗೆ ಹಾಗೂ ಅರ್ಚನೆಗೆ ಮೀಸಲಾಗಿತ್ತು, ಆದ್ರಿಂದ ಅದೇ ಮೂಲ ಉಳಿದು ಅನುವಾದ ಅಂತ ವಾದ ಮಾಡ್ತಾರೆ. ಇನ್ನು ಕೆಲವು ವಿದ್ವಾಂಸರು 3 ಪಾಠಗಳು ಏಕಕಾಲಕ್ಕೆ ಸ್ವತಂತ್ರವಾಗಿ ಬರೆಯಲ್ಪಟ್ಟುವಂತ ರಚಿಸಲ್ಪಟ್ಟುವಂತ ವಾದ ಮಾಡಿದ್ದಾರೆ. ಈ 3 ಪಠ್ಯಗಳು ಅಕ್ಷರಶಃ ಒಂದಕ್ಕೆ ಹೋಲದೆ ಭಾವಾನುಗಳು ಆಗಿದೆ. ಶಾಂಪೋಲಿಯನ್ ಮರಣದ ನಂತರ ಆತನ ಅಣ್ಣ ಜಾಕ್ವೆಸ್ ತಮ್ಮ ಸಿದ್ಧಪಡಿಸಿದಂತಹ ಟಿಪ್ಪಣಿಗಳ ನೆರವಿನಿಂದ ಈಜಿಪ್ಟ್ ಭಾಷೆಯ ವ್ಯಾಕರಣ ಹಾಗೂ ನಿಘಂಟುಗಳ ಪ್ರಕಟಣೆ ಮಾಡ್ತಾನೆ. ಇದರ ಹಿಂದೆನೆ ಹಲವಾರು ವಿವಾದಗಳು ಬೆನ್ನತ್ತಿ ಬರ್ತವೆ. 1814ರಲ್ಲಿ ಥಾಮಸ್ ಯಂಗ್ ಗ್ರೆನೋಬ್ನಲ್ಲಿ ಅಧ್ಯಾಪನಾಗಿದ್ದಂತಹ ಸಮಯದಲ್ಲಿ ಜೀನ್ ಫ್ರಾಂಕೋಯಿಸ್ ಶಾಂಪೋಲಿನ್ ಆತನ ಜೊತೆಗೆ ರಶೀದ ಹಸೀನ ಕುರಿತಾಗಿ ಹಲವಾರು ಪತ್ರ ವ್ಯವಹಾರಗಳನ್ನ ನಡೆಸಿರ್ತಾನೆ. 1832ರಲ್ಲಿ ಶಾಂಪೋಲಿಯನ್ ಮರಣದ ನಂತರ ಹಲವರು ಆತನಿಗೆ ಸಲ್ಲಬೇಕಾದ ಗೌರವ ಥಾಮಸ್ ಯಂಗಿಗೆ ಸಲ್ಲಬೇಕಂತ ವಾದ ಮಾಡ್ತಿರ್ತಾರೆ. ಕೆಲವರು ಶಾಂಪೋಲಿಯನ್ ಥಾಮಸ್ ಯಂಗ್ ಸೂಚಿಸತಕ್ಕಂಥ ತಂತ್ರಗಳಿಂದ ಪವಿತ್ರ ಲಿಪಿಯನ್ನ ಬಿಡಿಸ್ತಾನಾದ್ರೂ ಕೂಡ ಅದನ್ನ ಬಹಿರಂಗವಾಗಿ ಇಟ್ಕೊಳ್ಳಲಿಲ್ಲ ಹಾಗೂ ಥಾಮಸ್ ಯಂಗಿಗೆ ದಕ್ಕಬೇಕಾದ ಖ್ಯಾತಿಯನ್ನ ಆತ ಸಂದಾಯ ಮಾಡಲಿಲ್ಲ ಅಂತ ಆರೋಪ ಮಾಡ್ತಾರೆ. ಇದು ತೀವ್ರ ಸ್ವರೂಪವಾದ ತಾಳಿ ಪವಿತ್ರ ಲಿಪಿಯನ್ನ ಬಿಡಿಸಿದಂತ ಕೀರ್ತಿ ಯಾರಿಗೆ ದಕ್ಕಬೇಕು ಅಂತ ಬ್ರಿಟನ್ ಹಾಗೂ ಫ್ರಾನ್ಸ್ ವಿದ್ವಾಂಸರ ನಡುವೆ ಹಲವಾರು ಚರ್ಚೆಗಳಿಗೆ ಮತ್ತು
ವಾಗ್ವಾದಗಳಿಗೆ ಕಾರಣ ಆಗುತ್ತೆ. ಥಾಮಸ್ ಯಂಗ್ ಮತ್ತು ಶಾಂಪೋಲಿಯನ್ ನಡುವೆ ವಿನಿಮಯಗೊಂಡಂತ ಪತ್ರಗಳು ಈಗ ಲಂಡನ್ ಮ್ಯೂಸಿಯಂನಲ್ಲಿ ಸಾರ್ವಜನಿಕರು ನೋಡೋದಕ್ಕೆ ಇರಿಸಲಾಗಿದೆ. 1822ರಲ್ಲಿ ಶಾಂಪೋಲಿಯನ್ನ ಲೆಟರ್ ಎಂ ಡೇಸಿಯರ್ನಲ್ಲಿ ಥಾಮಸ್ ಯಂಗ್ ಪವಿತ್ರ ಲಿಪಿ ಕುರಿತಾಗಿ ನಡೆಸಿದಂತಹ ಸಂಶೋಧನೆಗಳಲ್ಲಿ ಇರತಕ್ಕಂಥ ಕೆಲವು ಸೂಚನೆಗಳನ್ನ ಬಳಸಿಕೊಂಡಿರೋದಾಗಿ ತಿಳಿಸಿರ್ತಾನೆ. ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ ಉಪಸಂಪಾದಕನಾಗಿದ್ದಂಥ ಜೇಮ್ಸ್ ಬ್ರೌನ್ ಶಾಂಪೋಲಿಯನ್ ತಾನು ವ್ಯಕ್ತಪಡಿಸಿದ್ದಕ್ಕಿಂತಲೂ ಥಾಮಸ್ ಯಂಗಿಗೆ ಹೆಚ್ಚಿಗೆ ಋಣಿಯಾಗಿದ್ದಾನೆ, ಅದನ್ನಾತ ಸರಿಯಾಗಿ ಹೇಳಿಲ್ಲ ಅಂತ ಸರಣಿ ಲೇಖನಗಳ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ. ಈ ಲೇಖನಗಳನ್ನ ಜೂಲಿಯನ್ ಕ್ಲಪೋಟ್ ಫ್ರೆಂಚ್ ಭಾಷೆಗೆ ಅನುವಾದ ಮಾಡ್ತಾನೆ. 1827ರಲ್ಲಿ ಅದನ್ನ ಪ್ರಕಟಣೆ ಆಗ್ತಾನೆ. 1823ರಲ್ಲಿ ಥಾಮಸ್ ಯಂಗ್ ಪವಿತ್ರ ಲಿಪಿಯನ್ನು ಬಿಡಿಸೋದಕ್ಕೆ ತನ್ನ ಕೊಡುಗೆ ಏನು, ಶಾಂಪೋಲಿಯನ್ ತನಗೆ ಎಷ್ಟು ಋಣಿ ಅಂತ ಸಾರ್ತಕ್ಕಂಥ ಲೇಖನಗಳನ್ನ ಬರೀತಾನೆ. 1904ರಲ್ಲಿ ಬ್ರಿಟಿಷ್ ಮ್ಯೂಸಿಯಂನ ಸಂರಕ್ಷಕರಾಗಿದ್ದಂಥ E.A. ವಾಲಿಸ್ ಬಜ್ ರೊಸೆಟ್ಟಾ ಶಾಸನ ಚೀಲ ಕುರಿತು ಬರೆದಂತ ಲೇಖನದಲ್ಲಿ ಥಾಮಸ್ ಯಂಗ್ ಕಾಣಿಕೆ ಶಾಂಪೋಲಿಯನ್ಗಿಂತಲೂ ಮಹತ್ತರ ಮತ್ತು ಅಧಿಕ ಅಂತ ಸಾರ್ತಾನೆ. ಈ ವಾದ ವಿವಾದಗಳು 21ನೇ ಶತಮಾನದಲ್ಲೂ ಕೂಡ ಮುಂದುವರಿತವೆ. ಬ್ರಿಟಿಷ್ ಹಾಗೂ ಪ್ಯಾರಿಸ್ ಮ್ಯೂಸಿಯಂಗಳಲ್ಲಿ ಥಾಮಸ್ ಯಂಗ್ ಮತ್ತೆ ಜೀನ್ ಫ್ರಾಂಕೋಯಿಸ್ ಶಾಂಪೋಲಿಯನ್ನರ ಚಿತ್ರಗಳನ್ನ ಒಂದರ ಪಕ್ಕದಲ್ಲಿ ಇನ್ನೊಂದರಂತೆ ಪ್ರದರ್ಶನ ಮಾಡಲಾಗಿದೆ. ಫ್ರೆಂಚರು ಲಂಡನ್ ಮ್ಯೂಸಿಯಂನಲ್ಲಿ ಯಂಗ್ಗಿಂತ ಶಾಂಪೋಲಿಯನ್ ಚಿತ್ರವನ್ನ ಸಣ್ಣದಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಪ್ಯಾರಿಸ್ನಲ್ಲಿರ್ತಕ್ಕಂಥ ಚಿತ್ರಗಳಲ್ಲಿ ಯಂಗ್ ಚಿತ್ರಕ್ಕೆ ಪ್ರಾಮುಖ್ಯತೆ ನೀಡಿಲ್ಲ ಅಂತ ಬ್ರಿಟಿಷರು ವಾದ ಮಾಡಿದ್ದಾರೆ. ನಿಜವಾಗಿಯೂ ಎರಡು ಕಡೆನೂ ಶಾಂಪೋಲಿಯನ್ ಮತ್ತು ಯಂಗ್ ಚಿತ್ರಗಳು ಒಂದೇ ಗಾತ್ರದಲ್ಲಿದ್ದಾವೆ. ಸಾಮಾನ್ಯ ಸಂಖ್ಯೆ 2003 ಜುಲೈನಲ್ಲಿ, ಅಂದ್ರೆ ಈಗ 21 ವರ್ಷಗಳ ಹಿಂದೆ ನಡೆದಂತ ಬ್ರಿಟಿಷ್ ಮ್ಯೂಸಿಯಂನ 250ನೇ ವಾರ್ಷಿಕೋತ್ಸವದಲ್ಲಿ ಈಜಿಪ್ತಿನ ಪ್ರಾಚೀನ ವಸ್ತು ಸ್ಮಾರಕ ಸಂಸ್ಥೆಯಾದಂಥ ಈಜಿಪ್ಟ್ನ ಸುಪ್ರೀಂ ಕೌನ್ಸಿಲ್ ಆಫ್ ಆಂಟಿಕ್ವಿಟೀಸ್ ರೊಸೆಟ್ಟಕಲ್ನ ತನಗೆ ಹಿಂದಿರುಗಿಸಬೇಕು ಅಂತ ಮನವಿ ಮಾಡಿದೆ. ಇದು ಮುಂದೆ ಯಾವ ಸ್ವರೂಪ ತಾಳುತ್ತೋ ನಾವು ಕಾದು ನೋಡಬೇಕಾಗಿದೆ. ಈಜಿಪ್ತಿನ ಪವಿತ್ರ ಲಿಪಿಯನ್ನು ಬಿಡಿಸೋದಕ್ಕೆ ಹಲವಾರು ಜನ ಯತ್ನ ಮಾಡಿ ಹೆಣಗಿದ್ರು ಕೂಡ ವಿದ್ವತ್ ಮಾರ್ಗ, ಸಮರ್ಪಕ ತಂತ್ರಗಳಿಂದ ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ಹೊರಟಂತ ಯಶಸ್ಸು ಶಾಂಪೋಲಿಯನ್ಗೆ ಮಾತ್ರ ಮೀಸಲು. ಈತನ ಬಿಡಿಸಿಕೆಯಿಂದ ಈಜಿಪ್ತಿನ ಲಿಪಿಯನ್ನ ಸರಿಯಾಗಿ ಓದಿ ಅರ್ಥೈಸೋದಕ್ಕೆ ಸಾಧ್ಯ ಆಗುತ್ತೆ. ಥಾಮಸ್ ಯಂಗ್ ಪವಿತ್ರ ಲಿಪಿಯ ಹಲವಾರು ಸಂಕೇತಗಳಿಗೆ ಧ್ವನಿಯನ್ನು ಗುರುತಿಸೋದ್ರಲ್ಲಿ ಸೀಮಿತ ಯಶಸ್ಸನ್ನ ಕಂಡಿರ್ತಾನಾದ್ರೂ ಕೂಡ ಅದರಿಂದ ಈಜಿಪ್ತಿನ ಪಠ್ಯಗಳನ್ನ ಓದೋದು ಸಾಧ್ಯ ಇರೋದಿಲ್ಲ. ಥಾಮಸ್ ಯಂಗ್ ಮಾರ್ಗವನ್ನು ಅನುಸರಣೆ ಮಾಡಿದ್ರೆ ಜೀನ್ ಶಾಂಪೋಲಿಯನ್ಗೆ ಕೆಲವು ಸಂಕೇತಗಳಿಗೆ ಸರಿಯಾದ, ಇನ್ನುಳಿದವುಗಳಿಗೆ ಅಸಮರ್ಪಕವಾದಂತಹ ಉತ್ತರಗಳು ದಕ್ಕಿರ್ತವೆ. ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಪ್ಟಿಕ್ ಭಾಷೆಯಲ್ಲಿ ಪ್ರಾಚೀನ ಈಜಿಪ್ಟ್ ಭಾಷೆಯ ಕುರುಗಳು ಇದಾವೆ ಅಂತ ನಿರ್ಧಾರ ಮಾಡಿ ಅದರ ನೆರವಿನಿಂದ ಪವಿತ್ರ ಲಿಪಿಯನ್ನ ಅತ್ಯಂತ ವೈಜ್ಞಾನಿಕ ಮಾರ್ಗದಲ್ಲಿ ಬಿಡಿಸೋದ್ರಲ್ಲಿ ಯತ್ನ ಮಾಡೋದ್ರಲ್ಲಿ ಜೀನ್ ಶಾಂಪೋಲಿಯನ್ ಏಕೈಕ ವ್ಯಕ್ತಿಯಾಗಿ ಹೊರಗಡೆ ನಿಲ್ತಾನೆ. ಕಾಪ್ಟಿಕ್ ಜ್ಞಾನ, ಅದನ್ನ ಪವಿತ್ರ ಲಿಪಿಯ ಮೇಲೆ ಬಳಸಿರ್ತಕ್ಕಂಥ ವಿಧಾನವನ್ನ ಶಾಂಪೋಲಿಯನ್ ತಿಳಿಸದೇ ಇದ್ದಿದ್ರೆ ಥಾಮಸ್ ಯಂಗ್ ಸೂಚಿಸತಕ್ಕಂಥ ಮಾರ್ಗದಿಂದ ಅಜ್ಞಾತ ಪವಿತ್ರ ಲಿಪಿಯನ್ನು ಓದಲಾಗದೆ ಶಾಬ್ದಿಕವಾಗಿ ಲಿಪ್ಯಾಂತರ ಮಾಡಕ್ ಮಾತ್ರ ಸಾಧ್ಯ ಆಗ್ತಾ ಇತ್ತು. ಅದರ ಆಳ ಅಧ್ಯಯನಗಳು ಚರಿತ್ರೆಯ ಆಕಾರಗಳಿಂದ ಈಗ ಶಾಂಪೋಲಿಯನ್ ತನ್ನ ಯಾವ ಸಮಕಾಲೀನರಿಗೂ ಋಣಿಯಾಗಿರಲಿಲ್ಲ ಅಂತ ಖಚಿತವಾಗಿ ತೋರಿಸ್ಕೊಟ್ಟಿದ್ದೇವೆ. 1865ರಲ್ಲಿ ಡಿಕ್ರಿ ಆಫ್ ಕ್ಯಾನ್ಫೋಸ್ ಅಂತ ಕರೆಯಲಾಗ್ತಕ್ಕಂಥ 2 ಭಾಷೆಗಳ ಶಾಸನ ಸಿಗುತ್ತೆ. ಇದನ್ನ ಶಾಂಪೋಲಿಯನ್ ತಿಳಿಸ್ತಕ್ಕಂಥ ತಂತ್ರದಿಂದ ಯಶಸ್ವಿಯಾಗಿ ಬಿಡಿಸಿ ಓದಲಾಗುತ್ತೆ. ಇದಾದ ನಂತರ ಶಾಂಪೋಲಿಯನ್ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿತಾನೆ. ಜೀನ್ ಶಾಂಪೋಲಿಯನ್ ಪವಿತ್ರ ಲಿಪಿಯನ್ನ ಸಮಗ್ರವಾಗಿ ಬಿಡಿಸೋದಕ್ಕೆ ಮೊದಲು ಅದು ಸಾಮಾನ್ಯ ಜನರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಅರ್ಚಕ ವರ್ಗದಿಂದ ಸೃಷ್ಟಿಸಲ್ಪಟ್ಟಂತಹ, ರಾಜರುಗಳಿಂದ ಪೋಷಿಸಲ್ಪಟ್ಟಂತಹ ಗೂಢವಾದ ಸಂಕೇತಗಳಿಂದ ತುಂಬಿ ತುಳುಕ್ತಕ್ಕಂಥ ಅಗ್ರಾಹ್ಯವಾದಂತಹ, ಬಿಡಿಸಲು ಅಸಾಧ್ಯವಾದಂತಹ ಚಿತ್ರಗಳ ಸರಣಿ ಲಿಪಿ ಅಂತ ಭಾವನೆ ಇರುತ್ತೆ. ಅವರಿಗೆ ಈಜಿಪ್ಟ್ ಹಿಂದುಳಿದ ಗುಲಾಮ ಪದ್ಧತಿಯ ಸಾವಿನ ಹಳವಂಡದ ನಾಗರಿಕತೆ ಅಂತ ನಂಬಲಾಗಿರುತ್ತೆ. ಆದರೆ ಶಾಂಪೋಲಿಯನ್ ಈಜಿಪ್ಟ್ನ ಭಾಷೆ, ಲಿಪಿ ಹಾಗೂ ಸಂಸ್ಕೃತಿ ಗ್ರೀಕ್, ರೋಮ್ ನಾಗರಿಕರಿಗಿಂತ ಅತ್ಯಂತ ಪ್ರಾಚೀನವಾದುದು, ಉನ್ನತವಾದುದು, ನಿರಂತರವಾದುದು, ಚಲನಶೀಲವಾದುದು ನಮ್ಮಂತ ತೋರಿಸ್ಕೊಡ್ತಾನೆ. ಜಗತ್ತಿನ ಇತಿಹಾಸದಲ್ಲಿ ಅದಕ್ಕೆ ಶಾಶ್ವತವಾದ ಸ್ಥಾನವನ್ನ ಕಲ್ಪಿಸಿಕೊಡ್ತಾನೆ. ರೊಸೆಟ್ಟಾ ಶಾಸನದ ಭಗ್ನಗೊಂಡಿರ್ತಕ್ಕಂಥ 2 ಪ್ರತಿಗಳು ಮುಂದಿನ ದಿನಗಳಲ್ಲಿ ಬೇರೆ ಸ್ಥಳಗಳಲ್ಲಿ ಸಿಗ್ತವೆ. ರೊಸೆಟ್ಟಾ ಶಾಸನವನ್ನು ಓದ್ತಕ್ಕಂಥ ಅದಕ್ಕಿಂತಲೂ ಪ್ರಾಚೀನವಾದಂಥ 2 ಮತ್ತು 3 ಭಾಷೆಗಳಿರ್ತಕ್ಕಂಥ ಹಲವಾರು ಶಾಸನಗಳು ಕೂಡ ನಂತರ ದಿನಗಳಲ್ಲಿ ಬೆಳಕಿಗೆ ಬರ್ತವೆ. ಇವುಗಳಲ್ಲಿ ಸಾಮಾನ್ಯ ಶಕೆ 1866ರಲ್ಲಿ ಸಿಕ್ಕಂತಹ ಸಂಪೂರ್ಣ ಸುಸ್ಥಿತಿಯಲ್ಲಿರ್ತಕ್ಕಂಥ ಸಾಮಾನ್ಯ ಶಕೆ ಪೂರ್ವ 238ರ ಅವಧಿಗೆ ಸೇರಿದಂಥ ಕ್ಯಾನೋಪಸ್ ಡಿಗ್ರಿ, ಸಾಮಾನ್ಯ ಶಕೆ ಪೂರ್ವ 218ರ ಟಾಲಮಿ 4ರ ಮೆಂಫಿಸ್ ಆದೇಶ ಮುಖ್ಯವಾದಂಥವು. ಆದ್ರಿಂದ
ರೊಸೆಟ್ಟಾ ಶಾಸನ ಅನನ್ಯವಾದದ್ದೇನೂ ಅಲ್ಲ. ಆದರೆ ಪವಿತ್ರ ಲಿಪಿಯನ್ನು ಬಿಡಿಸೋದಕ್ಕೆ ದಕ್ಕಿದಂತಹ ಮೊದಲ ಆಧಾರ ಅದು ಅನ್ನೋದರಿಂದ ಅದಕ್ಕೆ ಐತಿಹಾಸಿಕವಾದಂತಹ ಮಹತ್ವ ಇದೆ. ಗ್ರೀಕ್ ಹಾಗೂ ಪವಿತ್ರ ಲಿಪಿಯ ಬರಹ ಇರತಕ್ಕಂಥ ಫಿಲೆ ಒಬ್ಲಿಸಿಕ್ ರಶೀದಾ ಶಿಲೆಗಿಂತ ಮುಂಚೆ ಗೊತ್ತಾಗಿದ್ರೆ ಪವಿತ್ರ ಲಿಪಿಯನ್ನು ಬಿಡಿಸ್ತಕ್ಕಂಥ ಖ್ಯಾತಿ ರೊಸೆಟ್ಟಾ ಕಲ್ಲಿಗೆ ಬದಲು ಅದಕ್ಕೆ ದಕ್ತಾ ಇತ್ತು ಅಂತ ನಾವು ಹೇಳ್ಬೋದು. ಈಜಿಪ್ಟ್ನ ಹೈರೋಗ್ರಾಫಿಕ್ಸ್ ಅಥವಾ ಪವಿತ್ರ ಲಿಪಿಯನ್ನ ಬಿಡಿಸುವ ಯತ್ನ ಹೇಗೆ ಎಲ್ಲಿಂದ ಪ್ರಾರಂಭ ಆಯಿತು, ಅಂತಿಮ ಯಶಸ್ಸು ಹೇಗೆ ಸಿಕ್ಕು ಕೊನೆಗೆ ವಿವಾದಗಳಿಗೂ ತುತ್ತಾಯ್ತು ಅನ್ನೋದನ್ನು ನಾವು ಈವರೆಗೆ ತಿಳ್ಕೊಂಡಿವಿ. ಮುಂದಿನ ವಿಡಿಯೋಗಳಲ್ಲಿ ಈ ಲಿಪಿಯ ಲಕ್ಷಣ, ಓದುವ ಬಗ್ಗೆ ಹಾಗೂ ಜಗತ್ತಿನ ಚರಿತ್ರೆಯ ಬಹು ಪ್ರಾಚೀನ ಕಾಲದ ಸ್ಥಿತಿಗತಿಗಳನ್ನ ಅದು ಹೇಗೆ ತೆರೆದಿಟ್ಟು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಮೂಲಕ ಪವಿತ್ರ ಲಿಪಿಯನ್ನು ಬಿಡಿಸ್ತಕ್ಕಂಥ ನಮ್ಮ ಸರಣಿ ವಿಡಿಯೋಗಳಿಗೆ ಕೊನೆಯನ್ನ ಹಾಡೋಣ. ವಂದನೆಗಳೊಂದಿಗೆ.